ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜ್ ವರ್ಲ್ಡ್ 24x7 ಪ್ರಸ್ತುತಪಡಿಸಿರುವಂತಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತಹ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಕ್ಕಳಿಗೆ ಸ್ಕೂಲ್ ಎಲ್ಲ ಪ್ರಾರಂಭ ಆಗ್ತಾ ಇದೆ. ಈ ಶಾಲೆಗಳು ಪ್ರಾರಂಭವಾಗುವಾಗ ಹೆತ್ತವರಿಗೂ ಕೂಡ ಆತಂಕಗಳು ಕಟ್ಟಿಟ್ಟ ಬುತ್ತಿ. ಹಾಗಿರುವಾಗ ಪರೀಕ್ಷೆಗಳನ್ನ ಎದುರಿಸಲು ಮುಖ್ಯವಾಗಿ ನಮ್ಮ SSLC ಎಕ್ಸಾಮ್ ಅನ್ನ, ಬೋರ್ಡ್ ಎಕ್ಸಾಮ್ಸ್ ಅನ್ನ ಬರೆಯುವಂತಹ ಮಕ್ಕಳಿಗೆ ಒಂದು ಧೈರ್ಯವನ್ನ ತುಂಬುವ ಕೆಲಸವನ್ನ ನಾವು ಮಾಡಲೇಬೇಕು. ಹಾಗಿರುವಾಗ ಪರೀಕ್ಷೆಯನ್ನ ಎದುರಿಸಲು ವಿದ್ಯಾರ್ಥಿಗಳ ಪಾತ್ರ ಹಾಗೂ ಇವರಿಗೆ ಸಹಕಾರವನ್ನ ನೀಡುವಂತಹ ಪೋಷಕರ ಪಾತ್ರ ಕೂಡ ಮಹತ್ವವನ್ನ ಪಡೆಯುತ್ತದೆ. ನಮ್ಮ ಇಂದಿನ ಸಂಚಿಕೆಯಲ್ಲಿ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಾಸುದೇವ್ ಎಸ್. ಇವರು ಉಡುಪಿ ಜಿಲ್ಲಾಸ್ಪತ್ರೆಯ ನಿವಾಸಿ ವೈದ್ಯಾಧಿಕಾರಿ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಇದರ ಉಡುಪಿ ಕರಾವಳಿ ವಿಭಾಗದ ಸಂಯೋಜಕರು ಕೂಡ ಆಗಿರ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಈಗ ಶಾಲೆಗಳು ಪ್ರಾರಂಭವಾಗ್ತಾ ಇದೆ. ಶಾಲೆಗಳು ಪ್ರಾರಂಭವಾಗುವಾಗ ಹೆತ್ತವರಿಗೆ ಒಂದು ಆತಂಕ ಇದ್ದೇ ಇರ್ತದೆ. ಈ ವರ್ಷ ನನ್ನ ಮಗ ಅಥವಾ ಮಗಳು ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ಬೋದು ಅಥವಾ ಅವರಿಗೆ ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತ. ಸೊ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಹೇಳುವಾಗ ಈ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿಯಲ್ಲಿ ಹುರಿದುಂಬಿಸಿ ಅವರನ್ನ ಶಾಲೆಗೆ ಕಳುಹಿಸಬೇಕು ಅಂತ ಹೇಳುವ ಬಗ್ಗೆ ಏನಾದರೂ ಹೇಳ್ಬೋದಾ? ಮೊದಲನೇದಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು, ಈ ಪ್ರಸ್ತುತ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿರುವಂತಹ ನಮ್ಮ ಭಾರತೀಯ ವೈದ್ಯಕೀಯ ಶಾಖೆ ಉಡುಪಿ ಕರಾವಳಿ ಹಾಗೂ ಗಿರಿಜಾ ಸರ್ಜಿಕಲ್ಸ್ ಮತ್ತು ಡೈಜಿ ವರ್ಲ್ಡ್ ಇವರಿಗೆ ನನ್ನ ವಂದನೆಗಳನ್ನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಇವತ್ತಿನ ದಿನ ವಿದ್ಯಾರ್ಥಿಗಳು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದು 10ನೇ ತರಗತಿ ವಿದ್ಯಾರ್ಥಿಗಳಿರ್ಬೋದು ಅಥವಾ PUCಯ ವಿದ್ಯಾರ್ಥಿಗಳಿರ್ಬೋದು. ಅದರ ಜೊತೆಯಲ್ಲಿ ಏನಾಗ್ತಾ ಇದೆ, ಪೋಷಕರು ಸಹ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ವೈದ್ಯರಾಗಿ ಅಥವಾ ಮಾಧ್ಯಮದವರಾಗಿ ಸಮಾಜಕ್ಕೆ ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಮೊದಲನೇದಾಗಿ ತಮಗೆ ವಂದನೆಯನ್ನು ಹೇಳ್ತಾ, ತಾವು ಕೇಳಿದಂಥ ಪ್ರಶ್ನೆ ಭಾಳಷ್ಟು ಒಳ್ಳೆಯ ಪ್ರಶ್ನೆ ಆಗಿರ್ತದೆ. ಮೊದಲನೇದಾಗಿ ಏನಂತ ಹೇಳಿದರೆ, ಈ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆಗಳಿರ್ತದೆ. ಅಥವಾ ಹೆತ್ತವರಾಗಲಿ ನಾವು ಏನು ಎಣಿಸ್ಕೊಳ್ತೀವಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಂದರೆ ಬರೀ ಓದುವಂಥವರು, ಅವರಿಗೆ ಬೇರೆ ಏನು ಜವಾಬ್ದಾರಿ ಇಲ್ಲ ಅಥವಾ ಅವರಿಗೇನು ಟೆನ್ಷನ್ ಇಲ್ಲ ಅಂಥೇಳಿ. ಆದರೆ ಅದು ನಿಜವಾಗಿ ಹಾಗಿರುವುದಿಲ್ಲ. ಅವರಿಗೆ ಅವ್ರದ್ದೇ ಆದಂತಹ ಒತ್ತಡಗಳು, ಈಗಿನ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಇರ್ತದೆ. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಅದನ್ನು ನಾವು ಗುರುತಿಸಿ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಅವರು ಎದುರಿಸಿ ಅವರ ಶೈಕ್ಷಣಿಕ ಅಥವಾ ಅಕಾಡೆಮಿಕ್ಸ್ ಇದರಲ್ಲಿ ಮುಂದೆ ಬರಬೇಕು ಅನ್ನುವಂಥದ್ದನ್ನು ನಾವು ಅವರಿಗೆ ಅರಿವನ್ನು ಮೂಡಿಸಬೇಕಾಗತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಏನಂತ ಹೇಳಿದರೆ, ಈ ಅಕಾಡೆಮಿಕ್ ಪ್ರೆಷರ್ ಅಂತ ನಾವೇನು ಹೇಳ್ತೀವಿ, ಶೈಕ್ಷಣಿಕವಾಗಿ ಅವರಿಗೆ ಭಾಳಷ್ಟು ಒತ್ತಡಗಳಿರ್ತದೆ. ಯಾಕೆ ಅಂತ ಹೇಳಿದರೆ, ನಾವು ನೋಡಿದ್ದೀವಿ, ನಾನು ಮೊನ್ನೆ ತಾನೇ ನೋಡಿದೆ, ಒಬ್ಬ ವಿದ್ಯಾರ್ಥಿ ಬರ್ತಾನೆ, ತಾಯಿ ಕರ್ಕೊಂಡು ಬರ್ತಾರೆ. ತಾಯಿ ಏನು ಹೇಳ್ತಾರೆ ಅಂತ ಹೇಳಿದರೆ, ತನ್ನ ಮಗ ಮೊನ್ನೆಯಿಂದ ಊಟ ಮಾಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ, ಸರಿಯಾಗಿ ಭಾಳಷ್ಟು ಕೋಪ ಮಾಡ್ಕೊಳ್ತಾ ಇದ್ದಾನೆ ಅಂಥೇಳಿ. ಅವ್ರನ್ನ ಕೇಳಿದಾಗ, ವಿದ್ಯಾರ್ಥಿನ ಮೊದಲಾಗಿ ನಾನು ಒಳಗೆ ಬಂದ, ಅವನನ್ನು ಕೇಳಿದಾಗ, ಮೊನ್ನೆ ತಾನೇ ನಾನು 10ನೇ ಕ್ಲಾಸು ಪರೀಕ್ಷೆ ಮುಗಿಸಿದೆ, ರಿಸಲ್ಟ್ ಬಂದಿದೆ ಡಾಕ್ಟ್ರೆ, ಏನಾಯಿತು ಡಾಕ್ಟ್ರೆ? ನಾನು 70% ತೆಗೆದೆ ಅಂತ ಹೇಳ್ದ. ಸೊ 70% ಅಂತ ಹೇಳಿದರೆ ನಮ್ಮ ಕಾಲದಲ್ಲಿ ಭಾಳಷ್ಟು ಒಳ್ಳೆಯದು. ನಮ್ಮ ಕಾಲದಲ್ಲಿ 70%ಗೆ ಪ್ರಾಯಶಃ ನಾವು ಡಿಸ್ಟಿಂಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಅವನ ಮುಖದಲ್ಲಿ ಖುಷಿ ಇಲ್ಲ. ನಾನು ಏನು ಅಂತ ಕೇಳಿದೆ, 70% ಮಾತ್ರ ಬಂತು ಅಂತೇಳಿ. ಆಯಿತು, ಒಳ್ಳೇದಾಯ್ತಲ್ಲ, ತೊಂದರೆ ಇಲ್ಲ, ಪಾಸ್ ಆಗಿದೆಯಲ್ಲ ಅಂತ. ಆಮೇಲೆ ತಾಯಿಯನ್ನು ಕರೆದ್ರೆ ತಾಯಿ ಹೇಳ್ತಾರೆ, ಇಲ್ಲ ಸರ್, ನನ್ನ ಮಗ 90% ತೆಗಿಬೇಕಿತ್ತು ನಮ್ಮ ಎಕ್ಸ್ಪೆಕ್ಟೇಷನ್ನು. ಸೊ ಈ ನಿಟ್ಟಿನಲ್ಲಿ ಏನಾಗಿದೆ, ಅವನು 90% ಬರಲಿಲ್ಲ, ಊಟ ಮಾಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ, ಹೊರಗೆ ಹೋಗ್ತಾ ಇಲ್ಲ. ಸೊ ಅವನು ಡಿಪ್ರೆಷನ್ಗೆ ಹೋಗಿದ್ದಾನೆ. ಸೊ ಇಂತಹ ಒಂದು ಸಮಸ್ಯೆಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬರ್ತಾ ಇದೆ. ಅಂದ್ರೆ ಕೆಲವೊಮ್ಮೆ ಪೋಷಕರಿಂದಲೂ ಕೂಡ ನಮಗೆ ಮಾನಸಿಕ ಒತ್ತಡ ನಾವೇ ನಮ್ಮ ಮಕ್ಕಳ ಮೇಲೆ ಹೇರ್ತಿದ್ದೇವೆ ಅಂತ ಹೇಳುವಾಗೆ ಆಗ್ತಾ ಇದೆ. ಅಂದ್ರೆ ಆ ವಿದ್ಯಾರ್ಥಿಗಳ ಅವರ ಏನು ಸಾಮರ್ಥ್ಯ ಇದೆ ಅದನ್ನ ನಾವು ಗುರುತಿಸೋದ್ರ ಹೊರತಾಗಿ ಅವರನ್ನ ಎಲ್ಲೋ ಒಂದು ಕಡೆ ನೀವು ಬೌದ್ಧಿಕವಾಗಿ ಅಂದ್ರೆ ಫಿಸಿಕಲಿ ನೀವು ಮಾರ್ಕ್ಸ್ ಅನ್ನ ತೆಗಿಬೇಕು, ಟಾಪರ್ ಆಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದೂಡ್ತಾ ಇದ್ದೇವೆ. ಅದು ತಪ್ಪಾಗಿರ್ತದೆ. ಸೊ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಅಕಾಡೆಮಿಕ್ ಪ್ರೆಷರ್ ಅಂತ ಹೇಳಿದ್ರೆ, ಈಗ ನಾವು ನೋಡಿದ
ಹೇಳಿದಾಗೆ ಮೊದಲೆಲ್ಲ ನಮಗೆ 4 ಸಬ್ಜೆಕ್ಟ್ ಇರ್ತಿತ್ತು, ಕನ್ನಡ, ಇಂಗ್ಲೀಷು, ಮ್ಯಾಥ್ಸ್, ಸೈನ್ಸ್. ಈಗ EVS ಅಂತೆ ಹಲವಾರು ಸಬ್ಜೆಕ್ಟ್ಗಳು, ಸೊ ಸಿಲೆಬಸ್ಗಳು. ಈಗ ಮೊದಲು ಬರೇ ಕನ್ನಡ ಮೀಡಿಯಂ ಅಂತ ನೋಡ್ತಾ ಇದ್ವಿ, ಈಗ ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು, CBSE, ICSE ಹಲವಾರು ಈ ಸಿಲೆಬಸ್ಗಳು ಅಥವಾ ಸಬ್ಜೆಕ್ಟ್ಗಳು ಬಂದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಒತ್ತಡ ಬರ್ತದೆ. ಸೊ ಇವೆಲ್ಲವನ್ನ ಅವರು ಹೊಂದಿಸ್ಕೊಳ್ಬೇಕಾಗತ್ತೆ, ಯಾಕಂದ್ರೆ ಅವರಿಗೆ ಬಿಡ್ಲಿಕ್ಕೂ ಆಗುದಿಲ್ಲ. ಈಗ ಪೇರೆಂಟ್ಸ್ಗಳಾದ್ರೂ ಸಹ ನಾವು ಕನ್ನಡ ಮೀಡಿಯಂದಲ್ಲಿ, ನಾವೆಲ್ಲ ಕನ್ನಡ ಮೀಡಿಯಂದಲ್ಲಿ ಓದಿ ಬಂದಿದ್ದಾರೆ. ಆದ್ರೆ ಈಗ ಪೇರೆಂಟ್ಸ್ಗಳಿಗೆ ಕನ್ನಡ ಮೀಡಿಯಂಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಅವರಿಗೆ ಒಂದು ಹಿಂಜರಿಕೆ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಪಕ್ಕದ ಮನೆಯವರು ICSEಗೆ ಹೋಗ್ತಾ ಇರ್ತಾನೆ ಅಥವಾ CBSEಗೆ ಹೋಗ್ತಾ ಇರ್ತಾನೆ, ನನ್ನ ಮಗನನ್ನು ಅಲ್ಲಿ ಕಳಿಸ್ಬೇಕು ಅಂತ. ಆದ್ರೆ ಎಲ್ಲ ವಿದ್ಯಾರ್ಥಿಗಳ ಒಂದು ಬುದ್ಧಿಶಕ್ತಿ ಆಗ್ಲಿ ಅಥವಾ ಅವರ ಸಾಮರ್ಥ್ಯ ಎಲ್ಲ ಒಂದೇ ರೀತಿ ಇರುವುದಿಲ್ಲ. ಸೊ ಅಂತ ನಿಟ್ಟಿನಲ್ಲಿ ಅವರಿಗೆ ಸಾಮರ್ಥ್ಯ ಇಲ್ದಿದ್ದಾಗ ನಾವು ಅವರನ್ನು ICSE ಕಳಿಸಿದ ಕೂಡಲೇ ಏನಾಗುತ್ತೆ, ಈ ರೀತಿ ಅವರಿಗೆ ಅಕಾಡೆಮಿಕ್ ಪ್ರೆಷರ್ ಉಂಟಾಗ್ತದೆ. ಸೊ ಇದನ್ನ ಅವರು ಹೇಳ್ಕೊಳ್ಳೋದಿಲ್ಲ, ಹೋಗ್ತಾನೆ ಇರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ನಾವು ನೋಡುವಂಥದ್ದು ಪಿಯರ್ ಅಂಡ್ ಪೇರೆಂಟ್ಸ್ ಪ್ರೆಷರ್ ಅಂತ. ಈಗ ಕಾಲೇಜಿಗೆ ಅವ್ರು ಹೋದ್ರೆ, ಸ್ಕೂಲು ಅಥವಾ ಕಾಲೇಜ್ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಟಾಪರ್ಸ್ ಇರ್ತಾರೆ. ಈಗ ನಮ್ಮ ಶಿಕ್ಷಣ ಮಟ್ಟವೂ ಹಾಗೆ ಆಗಿದೆ, ಟಾಪರ್ಸ್ ಅನ್ನು ಮಾತ್ರ ನೋಡುವಂಥದ್ದು. ಈಗ ನೀವು ನೋಡಿದ್ರೆ PUC ಎಕ್ಸಾಮಿಗೆ ಅಥವಾ PUC ಎಂಟ್ರೆನ್ಸಿಗೆ ಅಥವಾ ಅಡ್ಮಿಷನ್ಸಿಗೆ ಕಟ್ ಆಫ್ ಮಾರ್ಕ್ ಏನಂತ ಹೇಳಿದ್ರೆ 90% ತೆಗಿಲೇಬೇಕು 10th ಅಲ್ಲಿ. ಅವ 90% ತೆಗೆದಂತಹ ವಿದ್ಯಾರ್ಥಿಯನ್ನ PUCಯಲ್ಲಿ ಶಾಲೆಯ ಅಥವಾ ಕಾಲೇಜ್ನವರು ಅವನನ್ನು ಇಂಪ್ರೂವ್ ಮಾಡೋದು ಬಿಟ್ಟು ಈ 70% ಏನು ತೆಗೆದಿದ್ದಾರೆ ಅವರನ್ನು ಇಂಪ್ರೂವ್ ಮಾಡುವಂಥದ್ದು ಬಹಳಷ್ಟು ಮುಖ್ಯ. ಸೊ ಏನಾಗುತ್ತೆ, ಅವರು ಈ 70% ಮಾರ್ಕ್ ತೆಗೆದವನು 90% ಮಾರ್ಕ್ ತೆಗೆದವನು ಅಥವಾ 100 ತೆಗೆದವನಿಗೆ ಕಾಂಪೀಟ್ ಮಾಡಬೇಕಾಗತ್ತೆ, ಅಥವಾ ಟಾಪರ್ಸ್ ಜೊತೆಗೆ ಬಹಳಷ್ಟು ಒತ್ತಡ ಅಥವಾ ಪ್ರೆಷರ್ ಬೀರ್ತದೆ. ಅದೇ ರೀತಿಯಲ್ಲಿ ಹೆತ್ತವರು ಏನು ಮಾಡ್ತಾರೆ, ನಿನಗೊಂದು ಅವನಿಗೆ ಟಾರ್ಗೆಟ್ ಇಟ್ಟಿರ್ತಾರೆ, ಪಕ್ಕದ ಮನೆಯವನು ಇಷ್ಟು ತೆಗಿತಾನೆ, ಅವನು ಓದ್ತಾನೆ, ಅವನ ಜೊತೆಗೆ ಇವರನ್ನು ಕಂಪೇರ್ ಮಾಡ್ತಾರೆ. ಸೊ ಇಂತಹ ಒಂದು ಕಂಪ್ಯಾರಿಸನ್ ಅಥವಾ ಪಿಯರ್ ಪ್ರೆಷರ್ ಅಥವಾ ಪೇರೆಂಟಲ್ ಪ್ರೆಷರ್ ಇಂದ ಅವರು ಬಹಳಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಅಂದ್ರೆ ಮಕ್ಕಳ ಒಂದು ಸಾಮರ್ಥ್ಯವನ್ನ ನಾವು ಲೆಕ್ಕಿಸದೆ ಅವರಿಗೆ ಇನ್ನಷ್ಟು ಒತ್ತಡವನ್ನ ಕೊಟ್ಟು ಅವರನ್ನು ನಾವು ಕುಗ್ಗಿಸ್ತಾ ಬರ್ತೇವೆ ಅಂತ ಹೇಳ್ತೀರಾ. ಅದರ ಕಡೆಯಲ್ಲಿ ಪೋಷಕರ ಪಾತ್ರ ಬಹಳಷ್ಟು ಮುಖ್ಯ. ಯಾಕೆ ನಾನು ಈ ಸಮಯದಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತೇನೆ, ಯಾಕಂತ ಹೇಳಿದ್ರೆ ಹೆತ್ತವರಿಗೆ ಎಲ್ಲಾ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ. ನಾವು ಮಾನಸಿಕವಾಗಿ ನಮ್ಮ ಇದರಲ್ಲಿ ಏನು ಹೇಳ್ತೇವೆ ಅಂದ್ರೆ IQ ಅಂದ್ರೆ ಬುದ್ಧಿಶಕ್ತಿ ಅನ್ನುವಂಥದ್ದು. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೇ ರೀತಿಯ ಬುದ್ಧಿಶಕ್ತಿ ಇರುವುದಿಲ್ಲ ಅಥವಾ ಸಾಮರ್ಥ್ಯ ಇರುವುದಿಲ್ಲ. ಸೊ ಕೆಲವರು ಏನಾಗ್ತಾರೆ, ಒಂದು ಸರಿ ಓದಿದ್ರೆ ಅವ್ರಿಗೆ ಎಲ್ಲದೂ ತಲೆಗೆ ಹೋಗ್ಬಿಡ್ತದೆ. ಕೆಲವು ಮಕ್ಕಳಿಗೆ ಏನಾಗುತ್ತೆ, 10 ಸರಿ ಅಥವಾ 4-5 ಸರಿ ರಿವಿಷನ್ ಮಾಡಬೇಕಾಗತ್ತೆ. ಸೊ ಅವರ ಸಾಮರ್ಥ್ಯವೇ ಅಷ್ಟಿರ್ತದೆ. ಸೊ ಅಂಥವರಿಗೆ ನಾವು ಅವನು 70-80% ಮಾರ್ಕ್ ತೆಗಿಯೋನಿಗೆ ನೀನು ಎಲ್ಲದರಲ್ಲೂ 99 ತೆಗಿಬೇಕು ಅಥವಾ 100 ತೆಗಿಬೇಕಂತೇಳಿ ಒತ್ತಡ ಹಾಕೋದ್ರ ಬದಲು ಅವನು 70 ಇದ್ದವನು ಬರುವ ಎಕ್ಸಾಮ್ ಅಲ್ಲಿ 80 ತೆಗೆದ್ರೆ ಅವನ ಇಂಪ್ರೂವ್ಮೆಂಟ್ ಅನ್ನ ನಾವು ಪ್ರಾಯಶಃ ಎಪ್ರಿಷಿಯೇಟ್ ಮಾಡಬೇಕು ಅಥವಾ ಪ್ರಶಂಸೆ ಮಾಡುವಂಥದ್ದು ನಮ್ಮಲ್ಲಿ ಮುಖ್ಯ. ಇದು ಒಂದು ಬಹಳಷ್ಟು. ಇನ್ನೊಂದು ಏನಂತ ಹೇಳಿದ್ರೆ ನಾವು ಈಗ ನೋಡ್ತಾ ಇರುವಂಥದ್ದು ಟೈಮ್ ಮ್ಯಾನೇಜ್ಮೆಂಟ್. ಈಗಿನ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಸಮಸ್ಯೆ ಏನಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನಾವು ನೋಡ್ತಾ ಇದ್ದೀವಿ, ನನ್ನ ಮಗನನ್ನೇ ನಾನು ನೋಡ್ತೀನಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಂಜೆ ಅವರು ಬರುವಾಗ 6 ಗಂಟೆ ಆಗುತ್ತೆ. 6 ಗಂಟೆ ಆದ ಕೂಡಲೇ ಅವರಿಗೆ ಮತ್ತೆ ಅರ್ಧ ಗಂಟೆನೂ ಸಿಗುವುದಿಲ್ಲ, ಕೋಚಿಂಗ್ ಕ್ಲಾಸಿಗೆ ಹೋಗಬೇಕಾಗತ್ತೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ, ದಿನದಲ್ಲಿ ನಮಗೆ ಸಿಗುವಂಥದ್ದು ಪ್ರಾಯಶಃ ಅವರಿಗೆ ಒಂದು 12 ತಾಸು ಸಿಗ್ಬೋದು, 12 ಅಥವಾ 14 ತಾಸಲ್ಲೂ ಸಹ ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಸೊ ಇದನ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಯಾವ ರೀತಿ ಸಬ್ಜೆಕ್ಟನ್ನು ಸ್ಕೆಡ್ಯೂಲ್ ಮಾಡ್ಕೊಳ್ಬೇಕು, ಯಾವುದೆಲ್ಲ ನಾನು ಓದಬೇಕು, ಪ್ರತಿನಿತ್ಯ ಓದಬೇಕು ಅಥವಾ ಓದಿನ ಮಧ್ಯ ಸ್ವಲ್ಪ ಬ್ರೇಕ್ ತಗೊಳ್ಬೇಕು. ಸೊ ಇದ್ರ ಮಧ್ಯ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ 14 ತಾಸು. 14 ತಾಸಲ್ಲಿ ಸಹ ಇವರಿಗೆ ಡಿಸ್ಟ್ರಾಕ್ಷನ್ ಏನಿದೆ ಅಂತ ಹೇಳಿದ್ರೆ ನೀವೆಲ್ಲ ನೋಡಿದ ಹಾಗೆ ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾಗಳು, ವಾಟ್ಸ್ಆ್ಯಪ್ಗಳು, ಫೇಸ್ಬುಕ್ಗಳು, ಇನ್ಸ್ಟಾಗ್ರಾಮ್. ಸೊ ಇವು ಪ್ರಾಯಶಃ ನಮ್ಮ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸ್ತಿರುವಂತ ಮತ್ತು ಕಾಡಿಸ್ತಾ ಇರುವಂತ ದೊಡ್ಡ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಅವರು ಹೊರತಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಅದ್ರ ಜೊತೆಯಲ್ಲೇ ಅವ್ರು ಹೋಗ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಮಿತ್ರರ ಜೊತೆಗೆ ಇರ್ತದೆ ಅಥವಾ ಸ್ನೇಹಿತರಲ್ಲಿ ಮೊಬೈಲ್ ಇರ್ತದೆ. ಈಗ ಕೆಲವೊಂದು ಈ ಶಾಲೆಗಳ ನೋಟ್ಸ್ಗಳು ಇದು ಎಲ್ಲ ಮೊಬೈಲಲ್ಲಿ ಬರೋದ್ರಿಂದ ಅದು ನಾವು ಕೊರೋನಾ ಆದಮೇಲೆ, ಕೋವಿಡ್ ಆದಮೇಲೆ ಹಲವಾರು ಈ ಶಾಲೆಗಳಲ್ಲಿ ಅವರ ನೋಟ್ಸ್ ಆಗಿರಲಿ ಅಥವಾ ದಿನನಿತ್ಯದ ಇದನ್ನ ಮೊಬೈಲಲ್ಲಿ ಕಳಿಸ್ತಾರೆ, ಓದಬೇಕಾಗತ್ತೆ, ಈ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಅವರು ಮೊಬೈಲನ್ನು ಯೂಸ್ ಮಾಡ್ತಾರೆ. ಆದರೆ ಜಾಲತಾಣಗಳನ್ನು ನಾವು ಯೂಸ್ ಮಾಡದೇ ಇದ್ರೆ ಆ ಒಂದು ಇನ್ಫೀರಿಯಾರಿಟಿ ಕೂಡ ಮಕ್ಕಳಲ್ಲಿ ಬರ್ತದೆ. ಅದನ್ನು ನಾನು ಏನು ಹೇಳ್ತೇನೆ ಅಂದ್ರೆ ಆರೋಗ್ಯಕರವಾಗಿ ಉಪಯೋಗಿಸಿ, ಮಿತವಾಗಿ ಉಪಯೋಗಿಸಿ, ನಿಮ್ಗೆ ಏನ್ ಬೇಕು ಅಂತಹ ಒಂದು ಕಂಟೆಂಟ್ಗಳನ್ನ ಮಾತ್ರ ಉಪಯೋಗಿಸಿ. ಅದರಲ್ಲೂ ಸಹ ಆ ಮೊಬೈಲ್ಗಳನ್ನು ಉಪಯೋಗಿಸುವಾಗ ಹೆತ್ತವರ ಜೊತೆಯಲ್ಲಿ ಕೂತು ಮೊಬೈಲನ್ನು ಉಪಯೋಗಿಸಿ. ಪ್ರಾಯಶಃ ಇದೊಂದು ಕಿವಿ ಮಾತನ್ನ ಮಕ್ಕಳಿಗೆ ಹೇಳ್ತೇನೆ, ತಾವು ಒಬ್ಬರೇ ಇರುವಾಗ ಯಾವುದೇ ಕಾರಣಕ್ಕೂ ಮೊಬೈಲನ್ನ
ಉಪಯೋಗ ಮಾಡಬಾರ್ದು. ನಿಮಗೆ ಮೊಬೈಲ್ ಅಗತ್ಯ ಇದ್ದರೆ ಹೆತ್ತವರ ಜೊತೆ ಕೂತು ನಿಮಗೆ ಏನು ಬೇಕು ಶಿಕ್ಷಣಕ್ಕೆ ಅಥವಾ ಶಾಲೆಗೆ ಅಥವಾ ಕಾಲೇಜಿಗೆ ಏನು ಕಂಟೆಂಟ್ ಬೇಕು ಅದನ್ನು ತೆಗೆದುಕೊಳ್ಳಿ. ಅದರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಉತ್ತಮವಾಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಬರೇ ಓದು ಮುಖ್ಯ ಅಲ್ಲ, ಅದ್ರ ಜೊತೆಯಲ್ಲಿ ನಿಮ್ಮ ಆರೋಗ್ಯ ಸರಿಯಾಗಿರ್ಬೇಕು, ನಿಮ್ಮ ಮೆಂಟಲ್ ಹೆಲ್ತ್ ಸರಿಯಾಗಿರ್ಬೇಕು. ಸೊ ಇದರ ಬಗ್ಗೆಯೂ ಸಹ ಗಮನ ಕೊಡಬೇಕು ವಿದ್ಯಾರ್ಥಿಗಳು. ಇದನ್ನು ಸಹ ಹೆತ್ತವರು ನೋಡ್ತಾ ಇರ್ಬೇಕಾಗತ್ತೆ. ಅವರು ಸರಿಯಾಗಿ ನಿದ್ರೆ ಮಾಡ್ತಾ ಇದ್ದಾರಾ ಅಥವಾ ಅವರು ಸರಿಯಾಗಿ ಊಟ ಮಾಡ್ತಾ ಇದ್ದಾರಾ, ಸರಿಯಾದ ಆರೋಗ್ಯಕರ ಊಟವನ್ನ ಮಾಡ್ತಾ ಇದ್ದಾರಾ. ಸೊ ಇವುಗಳ ಬಗ್ಗೆ ಸಹ ಒಂದು ಗಮನವನ್ನ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಗೈಡೆನ್ಸ್ ಅನ್ನುವಂಥದ್ದು ಇರುವುದಿಲ್ಲ, ಲ್ಯಾಕ್ ಆಫ್ ಗೈಡೆನ್ಸ್. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ ಲಾಯರ್ ಆಗಬೇಕು ಅಥವಾ ಎಲ್ಲರೂ ಏನು IIT ಹೋಗಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾಕೆ ನಾವು ನಮ್ಮ ಮಾಧ್ಯಮಗಳಲ್ಲಾಗಲಿ ಅಥವಾ ನಮ್ಮ ನ್ಯೂಸ್ ಪೇಪರ್ಗಳಲ್ಲಾಗಿ ನಾವು ನೋಡೋದು ಏನಂತ ಹೇಳಿದ್ರೆ ಟಾಪರ್ ಆದವನು IIT ಹೋದ ಅಥವಾ ವೈದ್ಯರಾದ ಅಥವಾ ಇಂಜಿನಿಯರ್ ಆದ ಹೊರತು ಅಷ್ಟನ್ನೇ ಬಿಟ್ಟರೆ ಬೇರೆ ಏನಿದೆ ದಾರಿ, ಬೇರೆ ಏನು ಅವಕಾಶಗಳಿದೆ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇಲ್ಲ ಇವತ್ತು. ಸೊ ಇದೊಂದು ಬಹಳಷ್ಟು ಸಮಸ್ಯೆ. ಸೊ ಅವರು ಯಾವ ರೀತಿಯಲ್ಲಿ ಇದನ್ನ ಮಾಡಬೇಕು, ಅವರು ಯಾವ ರೀತಿ ಓದಬೇಕು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾನು ಕೋಚಿಂಗ್ ಸಮಸ್ಯೆಗಳು. ಈ ಕೋಚಿಂಗ್ ಇಂದ ಏನಾಗಿದೆ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕೋಚಿಂಗ್ ಬೇಕು ಮಕ್ಕಳಿಗೆ, ಆದರೆ ಅತಿಯಾದ ಕೋಚಿಂಗು, ಅವರು ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಹೇಳೋದು, ಎದ್ದು ಕೋಚಿಂಗಿಗೆ ಬೆಳಿಗ್ಗೆ ಹೋಗೋದು, ಮತ್ತೆ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗೋದು, ಮತ್ತೆ ಸಹ ಇದಕ್ಕೆ ಹೋಗೋದು, ಇದೊಂದು ಅವರಲ್ಲಿ ಒತ್ತಡವನ್ನ ಹೆಚ್ಚಾಗಿ ಅಂದ್ರೆ ಮಾನಸಿಕ ಸ್ಥೈರ್ಯವನ್ನ ನಾವೇ ಕುಗ್ಗಿಸಿದಂತಾಗ್ತದೆ ಅಂತ ಹೇಳುವ ಒಂದು ನಂಬಿಕೆ ಇದರಲ್ಲಿ. ಹಾಗೆ ಡಾಕ್ಟರ್, ನಾವೀಗ ನೀವು ಹೇಳಿದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಅದರ ಪಾತ್ರದಲ್ಲಿ ಶಾಲೆಯ ಪಾತ್ರವೂ ಇರ್ಬೋದು, ಪೋಷಕರ ಪಾತ್ರನೂ ಇರ್ಬೋದು, ಅಥವಾ ಅವರ ಸ್ನೇಹಿತರ ಪಾತ್ರನೂ ಇರ್ಬೋದು. ಆದರೆ ಒಬ್ಬ ವಿದ್ಯಾರ್ಥಿ ನಾನು ಈ ಸಮಸ್ಯೆಯಲ್ಲಿ ಇದ್ದೇನೆ, ಈ ಒಂದು ಪ್ರೆಷರಲ್ಲಿ ಇದ್ದೇನೆ ಅಂತ ಹೇಳಿ ಅವನು ಹೇಗೆ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು? ಉತ್ತಮ ಪ್ರಶ್ನೆಯನ್ನ ಕೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒತ್ತಡದ ಮಟ್ಟ ಗೊತ್ತಾಗ್ತದೆ. ಹೌದು. ಈಗ ಪೇರೆಂಟ್ಸು ಅಥವಾ ಪೋಷಕರು ಏನೇ ಹೇಳ್ಬೋದು, ಆದರೆ ಆ ವಿದ್ಯಾರ್ಥಿಗೆ ತನ್ನ ಸಾಮರ್ಥ್ಯ ಗೊತ್ತಿರ್ತದೆ. ಸೊ ನನಗೆ ಎಷ್ಟು ಓದ್ಲಿಕ್ಕೆ ಆಗ್ತದೆ, ಸೊ ನನಗೆ ಈ ದಿನ ಎಷ್ಟು ಓದ್ಲಿಕ್ಕೆ ಆಗುತ್ತೆ ಅಥವಾ ಎಷ್ಟು ಮಾರ್ಕು ನನಗೆ ಬರ್ತದೆ ಅನ್ನುವಂಥ ಸಾಮರ್ಥ್ಯ ಅವರಿಗೆ ಗೊತ್ತಿರ್ತದೆ. ಸೊ ಆ ಸಾಮರ್ಥ್ಯಕ್ಕಿಂತ ಅದು ಮಿತಿ ಮೀರಿದಾಗ ಪ್ರಾಯಶಃ ಅವರು ಅದನ್ನ ಅವರ ಹೆತ್ತವರಲ್ಲಾಗಲಿ ಅಥವಾ ಅವರ ಟೀಚರ್ನಲ್ಲಾಗಲಿ ಅಥವಾ ಅವರ ಮಿತ್ರರಲ್ಲಾಗಲಿ ಅದನ್ನ ಹಂಚಿಕೊಂಡಾಗ ಅವರ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಮತ್ತೆ ನಾನು ಸಾಮರ್ಥ್ಯದ ಬಗ್ಗೆ ನೀವು ಮಾತಾಡೋದು ಹೋದ್ರೆ, ಈ ಸಾಮರ್ಥ್ಯ ಅನ್ನುವಂಥದ್ದು ಎಲ್ರಿಗೂ ಒಂದೇ ರೀತಿ ಇರುವುದಿಲ್ಲ. ಸಾಮರ್ಥ್ಯದಲ್ಲಿ ನಾವು ನೋಡೋದಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಮಾಡ್ಬೇಕಂತ ಹೇಳಿದ್ರೆ, ಅವರು ತುಂಬ ಪರ್ಫೆಕ್ಟ್ ಆಗ್ಲಿಕ್ಕೆ ಹೋಗಬಾರ್ದು. ಅಂದರೆ ನಾನು 70 ಇದ್ದದ್ದು ಸಡನ್ಲಿ 70% ಮಾರ್ಕ್ ಇದ್ದವನು ಒಮ್ಮೆಗೆ 100% ಅಥವಾ 95% ಮಾರ್ಕಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. 70 ಇದ್ದವರು 80ಕ್ಕೆ ಹೋಗ್ಬೇಕು. ಅವರ ಇಂಪ್ರೂವ್ಮೆಂಟ್ ಏನಿದೆ, ನಾನು ನನ್ನ ಈ ಪರೀಕ್ಷೆಯಲ್ಲಿ ನಾನು ಕಡಿಮೆ ಮಾರ್ಕ್ ತೆಗೆದ್ರೆ ಅಥವಾ ಈ ಪರೀಕ್ಷೆಯಲ್ಲಿ ನಾನು ಫೇಲ್ ಆದ್ರೆ ಮುಂದಿನ ಪರೀಕ್ಷೆಗಳಲ್ಲಿ ಏನ್ ಮಾಡಬೇಕು, ನಾನು ಏನ್ ತಪ್ಪು ಮಾಡಿದ್ದೇನೆ ಅದನ್ನ ಅವರು ತಿಳಿದುಕೊಂಡು ಮುಂದಿನ ಪರೀಕ್ಷೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅದನ್ನ ತಿದ್ದುಪಡಿ ಮಾಡಿಕೊಂಡು ಉತ್ತಮವಾಗಿ ಒಂದು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ತಯಾರಾಗಬೇಕಾಗ್ತದೆ. ಅಂದ್ರೆ ದಿನದಿಂದ ದಿನ ಅವ್ರು ಏನ್ ಅಭಿವೃದ್ಧಿ ಆಗ್ತಾರೆ ಅದರ ಕಡೆಗೆ ಗಮನವನ್ನ ಹರಿಸಬೇಕು. ಬಿಟ್ರೆ ಒಂದೇ ಸಲ ನಾನು 100% ತಗೊಳ್ತೇನೆ. ಖಂಡಿತ ನೀವು ಹೇಳಿರುವಂತದ್ದು ಕರೆಕ್ಟ್ ಆಗಿದೆ. ಅವರ ಅಭಿವೃದ್ಧಿ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಹೇಳಿದ್ರೆ, ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ಯು ಶುಡ್ ಬಿ ಮೋರ್ ಫೋಕಸ್ಡ್ ಆನ್ ಪ್ರೋಗ್ರೆಷನ್ ರಾದರ್ ದೆನ್ ಪರ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅವರು ಹಿಂದಿನ ಟೆಸ್ಟ್ಗಳಲ್ಲಿ ಎಷ್ಟು ಮಾರ್ಕ್ ತೆಗೆದಿದ್ದಾರೆ, ಅದಕ್ಕಿಂತ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರಾ, ಪ್ರೋಗ್ರೆಸ್ ಆಗ್ತಾ ಇದ್ದಾರಾ ಅನ್ನುವಂಥದ್ದನ್ನ ನಾವು ನೋಡಬೇಕಾಗತ್ತೆ. ಹೊರತು ಅವರನ್ನ ಒಮ್ಮೆಗೆ ನೀವು 60% ಇದ್ದದವರನ್ನ ಒಮ್ಮೆಗೆ 90% ಮಾರ್ಕ್ ತೆಗಿಬೇಕು ಅನ್ನುವಂಥ ಒತ್ತಡವನ್ನು ಹೇರಬೇಡಿ. ಅವರು ಪ್ರತಿಯೊಂದು ಹಂತದಲ್ಲಿ ಬರ್ತಾ ಇಂಪ್ರೂವ್ ಆಗ್ತಾ ಇದ್ದಾರಾ ಅಥವಾ ಅಭಿವೃದ್ಧಿ ಹೊಂದ್ತಾ ಇದ್ದಾರಾ, ಪ್ರೋಗ್ರೆಸ್ ಆಗ್ತಾ ಇದ್ದಾರಾ ಅನ್ನುವಂಥದ್ದನ್ನ ನಾವು ಗಮನಿಸಿ, ಅವರು ಪ್ರೋಗ್ರೆಸ್ ಆದರೆ ಅವರನ್ನ ಎನ್ಕರೇಜ್ ಮಾಡುವಂಥದ್ದು ನಮ್ಮ ಹೆತ್ತವರದಾಗ್ಲಿ ಅಥವಾ ಟೀಚರ್ ಪಾತ್ರ ಮುಖ್ಯ ಆಗಿರ್ತದೆ. ಅಂದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಇಡದೆ ಮಕ್ಕಳನ್ನ ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಬೆಳೆಸುವುದು ಮುಖ್ಯ ಅಂತ ಹೇಳ್ತೀರಾ? ಹೌದು. ಹಾಗಿರುವಾಗ ಡಾಕ್ಟರ್, ನಾವೀಗ ಇಷ್ಟೆಲ್ಲ ಸ್ಟ್ರೆಸ್ ಅನ್ನ ಮಕ್ಕಳಲ್ಲಿ ನೋಡುವಾಗ ಅವರದನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ಬೋದಾ? ಇದು ಬಹಳಷ್ಟು ಮುಖ್ಯ. ಇದರಲ್ಲಿ ಒಂದು 4-5 ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರದೇ ಆದಂತ ಒಂದು ರಿಯಲಿಸ್ಟಿಕ್ ಗೋಲ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಹೆತ್ತವರು ಏನೇ ಹೇಳಿ
ಅಥವಾ ನಿಮ್ಮ ಟೀಚರ್ಸ್ ಏನೇ ಹೇಳಲಿ ಅಥವಾ ನಿಮ್ಮ ಮಿತ್ರರು ಇರಲಿ, ಎಲ್ಲರ ಒಂದು ಎಕ್ಸ್ಪೆಕ್ಟೇಷನ್ ಏನೇ ಇದ್ದರೂ ಸಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವನದೇ ಆದಂಥ ಸಾಮರ್ಥ್ಯ ಗೊತ್ತಿರ್ತದೆ. ಸೊ ನಾನು ಏನಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಎಲ್ಲರೂ ನಾನು ಆಗಲೇ ಹೇಳಿದೆ, ಎಲ್ಲರೂ ವೈದ್ಯರಾಗಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಕ್ಕಿಲ್ಲ, ಅಥವಾ ಎಲ್ಲರೂ ಸಹ ದೊಡ್ಡ ದೊಡ್ಡ ಒಂದು ಕೋರ್ಸ್ಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಒಂದು ಗೋಲ್ಗಳನ್ನು ಮಾಡ್ಕೊಳ್ಬೇಕು, ಅಥವಾ ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ನಾನು ಇಷ್ಟು ಮಾರ್ಕನ್ನು ತೆಗಿಬೇಕು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಟಾರ್ಗೆಟ್ ಮಾಡ್ಬೋದು, ನಾನು 100 ತೆಗಿಬೇಕು ಅಂತ ಹೇಳಿ ಒಂದು ಟಾರ್ಗೆಟನ್ನು ಇಟ್ಕೊಳ್ಬೋದು ಅಥವಾ ಗೋಲನ್ನು ಇಟ್ಕೊಳ್ಬೋದು. ಆ ಗೋಲನ್ನು ರೀಚ್ ಆಗದೇ ಇದ್ದರೆ ಡೆಸ್ಪರೇಟ್ ಆಗಬಾರ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ರಿಯಲಿಸ್ಟಿಕ್ ಗೋಲನ್ನು ಇಟ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ತಮ್ಮ ಅಭಿವೃದ್ಧಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ನಾನು ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು, ನಾನು ಪ್ರೋಗ್ರೆಸ್ ಆಗ್ತಾ ಹೋಗಬೇಕು, ಅಥವಾ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ನನಗೆ 100 ಮಾರ್ಕ್ ಬರಲೇಬೇಕು, ಅಥವಾ ನಾನು ಇಷ್ಟು ಪರ್ಫೆಕ್ಟ್ ಆಗಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಹಿಡಿಯದೆ ನಾನು ಪ್ರೋಗ್ರೆಸ್ ಆಗಬೇಕು, ನಾನು ನಾಲೆಜ್ ತಗೊಳ್ಬೇಕು, ಆ ಸಬ್ಜೆಕ್ಟನ್ನು ಅಥವಾ ಆ ವಿಷಯವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಓದಬೇಕು, ಆ ಗಮನವನ್ನು ಹರಿಸಬೇಕಾಗತ್ತೆ. ಎರಡನೇದಾಗಿ ಕ್ರಿಯೇಟ್ ಎ ಸ್ಕೆಡ್ಯೂಲ್. ಅಂದರೆ ಓದುವಾಗ ಏನಾಗುತ್ತೆ, ಎಲ್ಲ ಸಬ್ಜೆಕ್ಟ್ ಇರುವಾಗ ಎಲ್ಲವನ್ನು ಒಂದೇ ಸರಿ ಓದ್ಲಿಕ್ಕೆ ಆಗುದಿಲ್ಲ. ಅಥವಾ ಈಗಿನ ಒಂದು ಏನಾಗಿದೆ ಅಂತ ಹೇಳಿದ್ರೆ ದಿನಗಳಲ್ಲಿ ಕೇವಲ ಸೈನ್ಸ್ ಮತ್ತೆ ಮ್ಯಾಥ್ಸ್ ಇದ್ರ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳು ಗಮನ ಹರಿಸ್ತಾರೆ. ಅದನ್ನು ಬಿಟ್ಟರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಯಾರಿಗೂ ಕಾಳಜಿ ಇರುವುದಿಲ್ಲ, ಹೆತ್ತವರಿಗೂ ಇರುವುದಿಲ್ಲ, ಅಥವಾ ನಮ್ಮ ಶಾಲೆಗಳಲ್ಲೂ ಸಹ ಕಾಲೇಜ್ಗಳಲ್ಲೂ ಸಹ ಟೀಚರು ಸಹ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸುವುದಿಲ್ಲ. ಸೊ ಇದರಲ್ಲಿ ನಾನು ಒಂದು ಹೇಳ್ತೇನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಎಲ್ಲ ವಿಚಾರಗಳು ಗೊತ್ತಿರಬೇಕು. ಅವರು ವೈದ್ಯರಾಗಲಿ, ನಂತರ ಅವ್ರ ಜೀವನದಲ್ಲಿ, ಅಥವಾ ಇಂಜಿನಿಯರ್ ಆಗಲಿ, ಆದರೆ ಅವರಿಗೆ ಇಂಗ್ಲೀಷು ಗೊತ್ತಿರಬೇಕು, ಸೋಷಿಯಲ್ ಸೈನ್ಸ್ ಗೊತ್ತಿರಬೇಕು, ಕನ್ನಡದ ಬಗ್ಗೆ ಜ್ಞಾನ ಇರಬೇಕು, ನಮ್ಮ ಸಮಾಜದ ಬಗ್ಗೆ ಜ್ಞಾನ ಇರಬೇಕು. ಸೊ ಈ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಳ್ಬೇಕಾಗುತ್ತೆ. ಆದ್ರಿಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದು ಟೈಮ್ ಇಡಬೇಕು. ಒಂದು ದಿನ ಮಾತ್ರ ಅಥವಾ ವಾರದಲ್ಲಿ 5 ದಿನ ಸೈನ್ಸು ಮ್ಯಾಥ್ಸನ್ನು ಓದೋದಲ್ಲ, ಪ್ರತಿದಿನ ಒಂದು ಅರ್ಧ ಗಂಟೆ ಸೈನ್ಸಿಗೆ, ಅರ್ಧ ಗಂಟೆ ಮ್ಯಾಥ್ಸಿಗೆ, ಒಂದು ಅರ್ಧ ಗಂಟೆ ಇಂಗ್ಲೀಷಿಗೆ, ಅರ್ಧ ಗಂಟೆ ಕನ್ನಡಕ್ಕೆ, ಈ ರೀತಿ ಒಂದು ಸ್ಕೆಡ್ಯೂಲನ್ನು ಡೈಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಆ ಸ್ಕೆಡ್ಯೂಲ್ ಪ್ರಕಾರ ಹೋದರೆ ಮಾತ್ರ ನೀವು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡಲಿಕ್ಕೆ ಆಗ್ತದೆ. ಒಂದು. ಎರಡನೇದಾಗಿ, ನೀವು ಒಂದು ಓದುವಾಗ ಗಂಟೆಗಟ್ಟಲೆ ಓದಿ ಅಂತ ನಾನು ಹೇಳುವುದಿಲ್ಲ, ಯಾರಿಗೂ ಸಹ ರೆಕಮೆಂಡ್ ಮಾಡೋದಿಲ್ಲ. ನೀವು ಓದುವಾಗ ಅರ್ಧ ಗಂಟೆ ಓದಿ, ಅರ್ಧ ಗಂಟೆ ಓದಿದ ನಂತರ 10 ನಿಮಿಷ ನೀವು ಬ್ರೇಕ್ ತಗೊಳ್ಳಿ. ಆವಾಗ ಏನಾಗುತ್ತೆ, ನಿಮ್ಮ ಬ್ರೈನ್ ರಿಜಿನಿವೇಶನ್ ಅಂತ ಹೇಳ್ತೀವಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ನೀವು ಓದಿದಂಥದ್ದು ಇನ್ನು ಮೆದುಳಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಮೂರನೇದು ಇನ್ನೊಂದು ಪ್ರಾಕ್ಟೀಸ್ ರಿವೈಸ್ ರೆಗ್ಯುಲರ್ಲಿ ಅಂತ ಹೇಳಿದ್ರೆ, ಇದೊಂದು ಬಹಳಷ್ಟು ಮುಖ್ಯ ವಿಷಯ. ಇದನ್ನ ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೇಳೋದಂತೇಳಿ ಒಂದು ನಿಮೋನಿಕ್ಸ್ ಇದೆ, PQRST ಅಂತೇಳಿ. ಯಾವುದೇ ಸಬ್ಜೆಕ್ಟನ್ನು, ಯಾವುದೇ ಒಂದು ಪಾಠವನ್ನು ನೀವು ಓದುವಾಗ ಕೂಡಲೇ ಹೋಗಿ ಅದನ್ನು ಬೈಹಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. PQRST ಅಂತ ಹೇಳಿದ್ರೆ, P ಅಂತ ಹೇಳಿದ್ರೆ ಪ್ರಿವ್ಯೂ, ನಾನು ಏನು ಓದ್ತಾ ಇದ್ದೀನಿ, ಈಗ ನ್ಯೂಟ್ರಿಷನ್ ಬಗ್ಗೆ ನಾನು ಓದ್ತಾ ಇದ್ದೀನಿ, ಅಥವಾ ಈಗ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಓದ್ತಾ ಇದ್ದೀನಿ ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಳ್ಬೇಕು. ಆಮೇಲೆ ಎರಡನೇದು ಕ್ಯೂ ಅಂತ ಹೇಳಿದ್ರೆ ಕ್ವಶನ್ ವಾಟ್ ಐ ಲರ್ನ್. ಈಗ ನ್ಯೂಟ್ರಿಷನ್ ಅಲ್ಲಿ ನಾನು ಏನು ಕಲಿತೀನಿ, ನ್ಯೂಟ್ರಿಷನ್ ಅಲ್ಲಿ ನಾನು ಗ್ಲೂಕೋಸ್ ಬಗ್ಗೆ ಕಲಿತೀನಿ, ಅಥವಾ ನಮ್ಮ ದೇಹದ ಒಂದು ನ್ಯೂಟ್ರಿಷನ್ ಬಗ್ಗೆ ಕಲಿತೀನಿ. ಸೊ ಇದರಲ್ಲಿ ನ್ಯೂಟ್ರಿಷನ್ ಅಲ್ಲಿ ಏನೆಲ್ಲ ಇರ್ತದೆ, ಗ್ಲೂಕೋಸ್ ಇರ್ತದೆ, ಹೈಡ್ರೋಜನ್ ಇರ್ತದೆ, ಅಥವಾ ನಮ್ಮ ಆಕ್ಸಿಜನ್ ಇರ್ತದೆ. ಸೊ ಇದನ್ನೆಲ್ಲ ಮೊದಲೇನೆ ಅವರು ಕ್ವಶನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಪುಸ್ತಕದಲ್ಲಿ ಒಂದು ಚಾಪ್ಟರ್ನ ಓಪನ್ ಮಾಡುವಾಗ ಕ್ವಶನ್ ಮಾಡ್ಕೊಳ್ಬೇಕು, ಏನು ನಾನು ಓದಿದ ನಂತರ ನನಗೆ ಏನೆಲ್ಲ ಬರ್ತದೆ ಕ್ವಶನ್, ಅದು ಕ್ಯೂ ಅಂತ ಹೇಳ್ತೀವಿ. ಮೂರನೇದಾಗಿ ರೀಡ್ ಆಕ್ಟಿವ್ಲಿ. ಅಂದರೆ ಸುಮ್ಮನೆ ಈಗ ನಿಮ್ಮ ಪೋಷಕರು ಹೇಳ್ತಾ ಇದ್ದಾರೆ ಓದು ಅಂತೇಳಿ ಅದಕ್ಕೋಸ್ಕರ ಕಾಟಾಚಾರಕ್ಕೆ ಕೂತ್ಕೊಳ್ಬೇಡಿ. ಓದುವಾಗ ನೀವು ಅರ್ಧ ಗಂಟೆ ಓದಿದರೆ ಆಕ್ಟಿವ್ಲಿ ಅದ್ರ ಬಗ್ಗೆ ಗಮನ ಕೊಡಿ. ಆ ಓದೋದ್ರ ಬಗ್ಗೆ ಮಾತ್ರ ನಿಮ್ಮದು ಗಮನ ಇರಬೇಕು. ಮನಸ್ಸು ಎಲ್ಲೋ ಇದ್ದು ನೀವು ದೈಹಿಕವಾಗಿ ಪುಸ್ತಕದಲ್ಲಿದ್ದರೆ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ನೀವು ಓದಲಿಕ್ಕೆ ಮನಸ್ಸಿಲ್ಲದೆ ಇದ್ದರೆ ಒಂದು 1/4 ಗಂಟೆ ಹೊರಗೆ ಕೂತು ಆಟ ಆಡಿ ಅಥವಾ ಮ್ಯೂಸಿಕ್ ಕೇಳಿ ಏನಾದರೂ ಮಾಡಿ. ನಿಮಗೆ ಮನಸ್ಸು ಕರೆಕ್ಟಾಗಿದ್ದಾಗ ಮಾತ್ರ ಓದಲಿಕ್ಕೆ ಕೂರುವಂಥದ್ದು ಮುಖ್ಯ. ಎಸ್ ಅಂತ ಹೇಳಿದರೆ ಸಮರೈಸ್ ವಾಟ್ ಯು ಹ್ಯಾವ್ ಲರ್ನ್ ಅಂತ ಹೇಳಿದರೆ, ಒಂದು ಅರ್ಧ ಗಂಟೆ ನಂತರ ಓದಿದ ನಂತರ ಏನೆಲ್ಲ ನಾನು ಓದಿದ್ದೀನಿ ಅನ್ನುವಂಥದ್ದನ್ನು ಒಂದು ಸಮರೈಸ್ ಮಾಡ್ಕೊಳ್ಳಿ. ಟಿ ಅಂತ ಹೇಳಿದರೆ ಟೆಸ್ಟ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ, ಓದಿ ಎಲ್ಲ ಆದಮೇಲೆ ಆ ಪ್ರಶ್ನೆಗೆ ಅಥವಾ ನಾನು ಏನು ಓದಿದ್ದೀನಿ ಅದರಲ್ಲಿ ಏನು ಪ್ರಶ್ನೆಗಳು ಬರ್ಬೋದು, ಅದಕ್ಕೆ ನಾನು ಏನು ಉತ್ತರ ಕೊಡ್ಬೋದು ಅನ್ನುವಂಥ ಈ ಒಂದು ಇದರಲ್ಲಿ ಓದಬೇಕಾಗತ್ತೆ. ಸೊ ಇಷ್ಟನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಓದಿದ್ರೆ ಪ್ರತಿಯೊಂದು ಚಾಪ್ಟರು ಅಥವಾ ಯಾವುದು ಸಹ ನಿಮಗೆ ಕಷ್ಟ ಆಗುವುದಿಲ್ಲ. PQRST ಅಂತ ಹೇಳಿದ್ರೆ ಪ್ರಿವ್ಯೂ ವಾಟ್ ಯು ಆರ್ ರೀಡಿಂಗ್, ಕ್ವಶನ್
what you learn and summarize what you learn, then the test yourself. ಇದು ಒಂದು 4-5 ಅಂಶಗಳನ್ನು ಇಟ್ಕೊಂಡು ಓದಬೇಕಾಗುತ್ತೆ. ಪ್ರತಿಯೊಂದು ಯಾವುದೇ ಚಾಪ್ಟರ್ನ ಓದಲಿ, ಯಾವುದೇ ಸಬ್ಜೆಕ್ಟನ್ನು ಓದುವಾಗ ಈ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಓದಿದರೆ ನಿಮ್ಮ ಮನಸ್ಸಿಗೆ ಅದು ಮನದಟ್ಟಾಗ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಉಳಿತದೆ. ಅಂದ್ರೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹೆಚ್ಚಿನ ವಿದ್ಯಾರ್ಥಿಗಳು ಪರೀಕ್ಷೆಗೋಸ್ಕರ ಅಲ್ಲಿ ಆ ಕ್ವಶನ್ ಬರ್ತದೆ ಅದಕ್ಕೋಸ್ಕರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅವ್ರು ಯಾವ ರೀತಿಯಲ್ಲಿ ಕ್ವಶನ್ ಕೇಳಿದ್ರು ಸಹ ಉತ್ತರ ಕೊಡ್ಲಿಕ್ಕಾಗುತ್ತೆ. ಹೆಚ್ಚಿನ ವಿದ್ಯಾರ್ಥಿಗಳ ಸಮಸ್ಯೆ ಆಗುದೇನಂತ ಹೇಳಿದ್ರೆ, ನಾನು ಸರ್ ಇದನ್ನು ಈ ರೀತಿ ಓದ್ಕೊಂಡು ಹೋಗಿದ್ದೆ, ಅವರು ಪ್ರಶ್ನೆ ಬೇರೆ ರೀತಿ ಕೇಳಿದ್ರು, ಕೇಳಬಾರ್ದಂತ ಏನಿಲ್ಲ. ಸೊ ನೀವು ವಿಷಯವನ್ನು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಸಹ ನಿಮ್ಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಏನಂತ ಹೇಳಿದ್ರೆ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕೆಲವರು ರಾತ್ರಿ 2 ಗಂಟೆವರೆಗೆ ಓದ್ತಾರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾರೆ. ಸೊ ನಿದ್ರೆಯನ್ನು ಬಿಡಬಾರ್ದು. ಸೊ ನಿದ್ರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ನಮ್ಮ ಮೆದುಳಿಗೆ, ಮುಖ್ಯವಾಗಿ ನಮ್ಮ ಮೆದುಳಿಗೆ ನಿದ್ರೆ ಬಹಳಷ್ಟು ಮುಖ್ಯ. ನಮ್ಮ ದೇಹಕ್ಕೆ ಎಷ್ಟು ನಾವು ರೆಸ್ಟ್ ಕೊಡ್ತೀವಿ ಅದೇ ರೀತಿ ಮೆದುಳಿಗೆ ರೆಸ್ಟ್ ಕೊಡಬೇಕು. ಖಂಡಿತ ದಿನಕ್ಕೆ ಒಂದು 6-7 ತಾಸು ನಿದ್ರೆ ಕನಿಷ್ಠ ಮಾಡಬೇಕಾಗುತ್ತೆ. ಯಾವುದೇ ವಿದ್ಯಾರ್ಥಿಗಳು ಪರೀಕ್ಷಾ ಹಿಂದಿನ ದಿನ ಆಗಲಿ ಅಥವಾ ಯಾವುದೇ ದಿನ ಆಗಲಿ 6-7 ತಾಸು ನಿದ್ರೆಯನ್ನು ಮಾಡಬೇಕಾಗುತ್ತೆ. ಮತ್ತು ಉತ್ತಮ ಆಹಾರವನ್ನು ಸೇವಿಸಬೇಕಾಗುತ್ತೆ. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಯಲ್ಲಿ ಒಂದು ಮುಖ್ಯ ವಿಷಯ, ನೀವು ದಿನನಿತ್ಯ 1/4 ಗಂಟೆ ಅಥವಾ ಅರ್ಧ ಗಂಟೆ ಎಕ್ಸಸೈಸ್, ದೈಹಿಕ ಎಕ್ಸಸೈಸ್ ಇರ್ಬೋದು, ಫಿಸಿಕಲ್ ಎಕ್ಸಸೈಸ್ ಇರ್ಬೋದು, ಅಥವಾ ಯೋಗ, ಮೆಡಿಟೇಷನ್, ಇದ್ರ ಬಗ್ಗೆ ಗಮನವನ್ನು ಕೊಡಲೇಬೇಕಾಗತ್ತೆ. ಸೊ ಹೆತ್ತವರು ಹೇಳ್ತಾರೆ ಅವನಿಗೆ ಟೈಮ್ ಇರುವುದಿಲ್ಲ, ಬೆಳಿಗ್ಗೆ ಎದ್ದು ಕೂಡಲೇ ಟ್ಯೂಷನಿಗೆ ಹೋಗ್ಬೇಕು, ಅದನ್ನೆಲ್ಲ ಹೊರತುಪಡಿಸಿ ಅರ್ಧ ಗಂಟೆ ಆದರೂ, ಕನಿಷ್ಠ ಅರ್ಧ ಗಂಟೆ ಕೊಟ್ಟರೆ ಒಳ್ಳೆಯದು. ಇಲ್ಲ, ಒಂದು 15-20 ನಿಮಿಷವನ್ನು ಮಕ್ಕಳ ಆರೋಗ್ಯಕ್ಕಾಗಿ, ಅದರಲ್ಲಿ ಅವರು ಯೋಗವನ್ನೇ ಮಾಡ್ಬೋದು ಅಥವಾ ಅವರು ದೈಹಿಕ ಎಕ್ಸಸೈಸ್, ವಾಕಿಂಗು, ಎಕ್ಸಸೈಸ್ ಏನು ಬೇಕಿದ್ರೂ ಮಾಡ್ಬೋದು. ಇದನ್ನು ಖಂಡಿತವಾಗಿ ಅವರ ದಿನನಿತ್ಯದಲ್ಲಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕೊನೆಯದಾಗಿ, ನಿಮಗೆ ತೊಂದರೆ ಆದಾಗ, ಒತ್ತಡ ಆದಾಗ ಅದನ್ನು ಹೇಳ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಹೆಚ್ಚಿನವರು ಏನಾಗುತ್ತೆ, ಹೇಳ್ಕೊಂಡ್ರೆ ತಂದೆ ತಾಯಿ ಬೈತಾರೇನೋ, ಅವರು ಸಿಟ್ಟಾಗ್ತಾರೇನೋ ಅಥವಾ ಟೀಚರಿಗೆ ಹೇಳ್ಕೊಂಡ್ರೆ ಅವರು ಸಿಟ್ಟಾಗ್ತಾರೇನೋ, ಅಂದರೆ ಅವ್ರಿಗೆ ಒತ್ತಡವನ್ನು ಅರ್ಥ ಆಗದಿದ್ರೆ ಹೆಚ್ಚಾಗಿ ಏನಾಗುತ್ತೆ, ಅವ್ರಿಗೆ ಆ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ. ಏನೋ ಒಂದು ತಂದೆ ತಾಯಿ ಕಾಟಾಚಾರಕ್ಕೆ ಅಥವಾ ಟೀಚರ್ ಜೋರು ಮಾಡ್ತಾರೆ ಅಂಥೇಳಿ ಅದನ್ನೇ ಬಯಾಟ್ ಮಾಡ್ಕೊಂಡು ಹೋಗಿ ಇದು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಅಂತ ಹೇಳಿದ್ರೆ, ನಿಮಗೆ ಸಮಸ್ಯೆ ಆದಾಗ ಅದನ್ನು ಓಪನ್ ಅಪ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಹೆತ್ತವ್ರ ಜೊತೆಗೆ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಟೀಚರ್ ಜೊತೆಗೆ. ಸೊ ಆ ಸಮಸ್ಯೆಗಳನ್ನು ನೀವು ಹೇಳ್ಕೊಂಡಾಗ, ವೆಂಟಿಲೇಟ್ ಮಾಡಿಕೊಂಡಾಗ ನಿಮಗೆ ಪರಿಹಾರ ಸಿಗ್ತದೆ, ಹಾಗೂ ನಿಮಗೆ ನಿಮ್ಮ ಈ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಉತ್ತಮ ಆಗ್ತದೆ. ಅಂದ್ರೆ ನಮ್ಗೆ ಒಂದು ಗುರಿ ಇರಬೇಕು, ಆ ಗುರಿಯ ಕಡೆಗೆ ಸ್ಪಷ್ಟತೆ ಇರಬೇಕು, ಆವಾಗ ಮಾತ್ರ ಆ ಗರಿಮೆಯ ಒಂದು ಹೆಮ್ಮೆ ನಮ್ಗೆ ಸಿಗ್ತದೆ. ಇದಕ್ಕೆ ಮುಖ್ಯವಾಗಿ ಬೇಕಿರುವಂಥದ್ದು ನಾವು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂಥದ್ದು. ಸುಮ್ಮನೆ ಬಾಯ್ಹರ್ಟ್ ಹೊಡ್ಕೊಂಡು ನಾವು ಯಾರನ್ನೋ ಒಂದು ಪ್ಲೀಸ್ ಮಾಡೋದಕ್ಕೋಸ್ಕರ ಹೋದ್ರೆ ಖಂಡಿತವಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳುವ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದೀರಾ ಸರ್. ಡಾಕ್ಟರ್, ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ, ಮತ್ತಷ್ಟು ಪೋಷಕರ ಪಾತ್ರದ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮ. ನಮಗ నువ్వు ఓల్తికు నువ్వుగా ఉంది ఓల్తికు నువ్వు ಒಂದು ಆ ಶಾಪ್ ಪೊಲೆ ಹೂವಲ್ಲಿ ಉಂಟತೆ ಅಡೆ ಪೋಡಾ ಅದೇ ಪೋಡು ನಬಾ ನ నువ్వు ఓల్తికు ನಮಗ ಹೌದಾ ಒಂದು ಮುಲ್ಪ ಪೊಲೆ ಮೂಲೆ ಉಂಟು ಅಡೆ ಪೋಡಾ ಶೇ ಹೌದಾ ನಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದ ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್, ಉಡುಪಿ. ಗ್ರೌಂಡ್ ಫ್ಲೋರ್,
City Plaza near PVS Circle and Lalita Jewelry next to Durgamba Transport Office, Shedigude, Mangaluru. Ground floor, Atharva Complex, opposite Hotel Parijata, Main Road, Kundapur. ವೀಕ್ಷಕರೇ, ವಿರಾಮದ ಬಳಿಕ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಾಸುದೇವ್ ಎಸ್ ಸರ್. ನೀವು ಇವಾಗಲೇ ಒಂದು ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳು, ಅವರು ಪರೀಕ್ಷೆನ ಬರೆಯುವಾಗ ಯಾವ ರೀತಿಯಲ್ಲಿ ಸನ್ನದ್ಧರಾಗಬೇಕು ಅಂತ ಹೇಳೋದನ್ನ ತಿಳಿಸ್ತಾ ಇದ್ದಾರೆ. ಅದರ ಒಟ್ಟಿಗೆ ಮುಖ್ಯವಾಗಿ ನಮಗೆ ಪೋಷಕರ ಪಾತ್ರ ಇದ್ದೇ ಇರ್ತದೆ. ಸೊ ಪೋಷಕರ ಪಾತ್ರ ಅಂತ ಹೇಳಿದ್ರೆ ಅವರು ಯಾವ ರೀತಿಯಲ್ಲಿ ಮಕ್ಕಳನ್ನ ಹುರಿದುಂಬಿಸ್ಲಿಕ್ಕೆ ಸಾಧ್ಯ ಆಗ್ಬೋದು, ಅವರ ಒಂದು ಒತ್ತಡಕ್ಕೆ ಅವರು ಹೇಗೆ ಸ್ಪಂದಿಸ್ಬೋದು ಅಂತ ಹೇಳೋದನ್ನ ಹೇಳ್ಬೋದಾ? ನಾವೀಗ ಎರಡನೇ ಭಾಗಕ್ಕೆ ಬರ್ತಾ ಇದ್ದೀವಿ. ಇದರಲ್ಲಿ ಪೋಷಕರು ಅಂತ ಹೇಳಿ, ಪೋಷಕರ ಪಾತ್ರ ಬಹಳಷ್ಟು ಮುಖ್ಯ ಇದೆ. ನಾವು ಎಷ್ಟೇ ಬ್ಯುಸಿ ಇರ್ಬೋದು, ನಮ್ಮ ಕೆಲಸದ ಒತ್ತಡ ಅಥವಾ ಅವ್ರವ್ರದ್ದೇ ಪ್ರತಿಯೊಂದು ಪೋಷಕರಿಗೂ ಸಹ ಅವ್ರದ್ದೇ ಆದಂತಹ ಒತ್ತಡಗಳಿರ್ತದೆ. ಕೆಲಸದ ಒತ್ತಡ ಇರ್ಬೋದು, ಮನೆಯ ಒತ್ತಡ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದ್ರೂ ಸಹ ವಿದ್ಯಾರ್ಥಿಗಳ ಬಗ್ಗೆ ನಾವು ಕನಿಷ್ಠ ಸಮಯವನ್ನು ಮೀಸಲಿಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಅವರನ್ನು ಟ್ಯೂಷನಿಗೆ ಬಿಟ್ಟರೆ ಅವ್ರದ್ದು ಕೆಲಸ ಮುಗೀತು, ನಾವು ಟ್ಯೂಷನ್ ಫೀಸ್ ಕೊಡ್ತೀನಿ ಅಥವಾ ನನ್ನ ಕೆಲಸ ಮುಗೀತು ಕಾಲೇಜಿಗೆ ಕಳಿಸ್ತೀನಿ ಅಂತಲ್ಲ. ನಾವು ಪೋಷಕರಾಗಿ ನಮ್ಮ ಪಾತ್ರ ಬಹಳಷ್ಟು ಮುಖ್ಯ ಇದೆ. ನಾವು ಅವರಿಗೆ ಟೀಚ್ ಮಾಡದೇ ಇದ್ರು, ಕಲಿಸಿಕೊಡದೇ ಇದ್ರು ಸಹ ಅವ್ರ ಜೊತೆ ಕೂರಬೇಕಾಗತ್ತೆ. ಅವ್ರ ಸಮಸ್ಯೆ ಏನಂತ ಅದನ್ನು ಆಲಿಸಬೇಕಾಗತ್ತೆ. ಮೊದಲನೇದಾಗಿ ನಾನು ಪೋಷಕರಿಗೆ ಹೇಳುವಂಥ ಕಿವಿ ಮಾತಂತ ಹೇಳಿದರೆ, ಯಾವುದೇ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಒತ್ತಡವನ್ನು ಮಾಡಬೇಡಿ. ಡೋಂಟ್ ಪ್ರೆಷರ್ ಯುವರ್ ಪೇರೆಂಟ್ಸ್ ಚಿಲ್ಡ್ರನ್ಸ್. ಇನ್ಸ್ಟೆಡ್ ಆಫ್ ದ್ಯಾಟ್ ಆಫರ್ ಎ ಸಪೋರ್ಟ್ ಫಾರ್ ಯುವರ್ ಚಿಲ್ಡ್ರನ್ಸ್ ಅಂತ ಹೇಳಿದರೆ, ಅವರಿಗೆ ಒತ್ತಡವನ್ನು ಮಾಡೋ ಬದಲು ಅವರಿಗೆ ನೀವು ಸಹಕಾರಿಯಾಗಿರಿ ಅಥವಾ ಸಪೋರ್ಟ್ ಮಾಡಿ. ಅವ್ರಿಗೆ ಏನು ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಅವ್ರು ಯಾಕೆ ಮಕ್ಕಳು ಓದ್ತಾ ಇಲ್ಲ, ಯಾಕೆ ಮಾರ್ಕ್ ಬರ್ತಾ ಇಲ್ಲ, ಸಾಧ್ಯವಾದಷ್ಟು ನಿಮಗೆ ಸಮಯ ಇದ್ದರೆ ನಿಮ್ಮ ಟೀಚರ್ ಹತ್ರ ಹೋಗಿ ಮೀಟ್ ಆಗಿ, ಸ್ಕೂಲ್ಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಆ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡುವಂಥದ್ದು ನಮ್ಮ ಪೋಷಕರ ಬಹಳಷ್ಟು ಮುಖ್ಯವಾದಂಥ ಒಂದು ಕರ್ತವ್ಯ. ಮೊದಲನೇದಾಗಿ ಅವರಿಗೆ ಅವಾಯ್ಡ್ ಪ್ರೆಷರ್ ಆನ್ ದ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಮಕ್ಕಳಿಗೆ ತುಂಬ ಒತ್ತಡವನ್ನು ಹಾಕೋದು ಬೇಡ. ಸ್ವಲ್ಪ ಒತ್ತಡ ಬೇಕು. ನೀವು ಏನು ಅವರನ್ನು ಸುಮ್ಮನೆ ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಒತ್ತಡ ಬೇಕೇ ಬೇಕು. ಯಾಕೆ ಅಂತ ಹೇಳಿದರೆ, ಒತ್ತಡ ಇಲ್ಲದೆ ನಾವು ಯಾರೂ ಸಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒತ್ತಡ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಿಷ್ಠ ಒತ್ತಡ ಬೇಕೇ ಬೇಕು. ಉದಾಹರಣೆಗೆ ನಾವು ಈಗ ಬಲೂನನ್ನು ನೋಡಿದರೆ, ಬಲೂನಿಗೆ ಗಾಳಿ ಹಾಕಿದರೆ ಮಾತ್ರ ಅದು ಚೆಂದ ಕಾಣಿಸ್ತದೆ, ಗಾಳಿ ಇಲ್ಲದಿದ್ದರೆ ಚೆಂದ ಕಾಣಿಸೋದಿಲ್ಲ. ಆ ಗಾಳಿ ಸಹ ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ತುಂಬ ಗಾಳಿ ಆದರೆ ಒಡೆದು ಹೋಗ್ತದೆ. ಅದೇ ರೀತಿ ಮನುಷ್ಯನ ಒಂದು ಸಾಮರ್ಥ್ಯ ಅಥವಾ ವಿದ್ಯಾರ್ಥಿಗಳ ಸಾಮರ್ಥ್ಯ. ಸೊ ಅವರಿಗೆ ನಾವು ಎಷ್ಟರ ಮಟ್ಟಿಗೆ ಒತ್ತಡ ಬೇಕು ಅಥವಾ ಎಷ್ಟರ ಮಟ್ಟಿಗೆ ಸಹಕಾರ ಬೇಕು ಅನ್ನೋದನ್ನು ನಾವು ನಿಗದಿಪಡಿಸಬೇಕಾಗುತ್ತೆ, ಒಂದನೇದಾಗಿ. ಸೊ ಎರಡನೇದಾಗಿ ಏನಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಆ ಮಕ್ಕಳ ಪ್ರೋಗ್ರೆಸ್ಸನ್ನು ನೋಡಿ, ನೀವು ಅಭಿವೃದ್ಧಿಯನ್ನು ನೋಡಿ ಹೊರತು ಅವರ ಪರ್ಫೆಕ್ಷನನ್ನು ನೋಡಬೇಡಿ. ಸೊ ಅವರು ಒಂದು ಕ್ಲಾಸ್ನಲ್ಲಿ ಇಂಪ್ರೂವ್ ಆಗ್ತಾ ಬರ್ತಾ ಇದ್ದಾರೆ. ಮೊದಲು ಹಿಂದಿನ ದಿನಗಳಲ್ಲಿ ಅವನು ಏನೂ ಮಾರ್ಕ್ ತೆಗೆದಿದ್ದವನು ಈಗ ಅಟ್ಲೀಸ್ಟು ಇಂಪ್ರೂವ್ ಆಗ್ತಾ ಬರ್ತಾ ಇದ್ದಾನೆ, ಸ್ವಲ್ಪ ಮಾರ್ಕ್ನಲ್ಲಿ ಪ್ರೋಗ್ರೆಸ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಕೂತು, ನೀನು ಒಳ್ಳೆ ಮಾರ್ಕನ್ನು ತೆಗಿತಾ ಇದ್ದಿ, ಇನ್ನು ಮುಂದೆ ನೀನು ಇನ್ನೂ ಸಹ ಜಾಸ್ತಿ ಮಾಡ್ಬೋದು ಅನ್ನುವಂಥ ಒಂದು ಸಹಕಾರದ ಮಾತುಗಳನ್ನು, ಪಾಸಿಟಿವ್ ಮಾತುಗಳನ್ನು ಅವರಿಗೆ ಆಡಬೇಕಾಗ್ತದೆ. ಮತ್ತು ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಯಾಕೆ ನಾವು ಹೇಳ್ಬೋದು, ನಮಗೆ ಭಾಳ ಟೆನ್ಷನ್ ಇದೆ, ಪೋಷಕರು ಹೇಳ್ತಾರೆ ನನಗೆ ಟೆನ್ಷನ್ ಇದೆ, ಹೊರಗೋಗಿ ಕೆಲಸ ಮಾಡಿ ಬರಬೇಕು, ಹಣದ ಸಮಸ್ಯೆ ಇದೆ, ಟ್ಯೂಷನ್ ಫೀಸ್ ಕೊಡಬೇಕು, ಎಲ್ಲ ಆದರೆ ಅದು ನಮ್ಮ ಕರ್ತವ್ಯ, ಅದು ನಮ್ಮ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ನಮ್ಮ ಕರ್ತವ್ಯ ಏನಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಬೇಕು. ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಮಾಡಬಾರ್ದು. ಅವ್ರಿಗೆ ಓದಲಿ ತೊಂದರೆ ಇಲ್ಲ, ಓದು ಅಂತ ಹೇಳಬೇಕು. ಅದೇ ರೀತಿ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದೇ ರೀತಿ ಹೆತ್ತವರು ಏನಂತ ಹೇಳಿದರೆ, ಪೋಷಕರು ತಮ್ಮಲ್ಲಿ ಆ ಸಮಸ್ಯೆಗಳನ್ನು, ಮಕ್ಕಳ ಸಮಸ್ಯೆಗಳನ್ನು, ನಮ್ಮ ಸಮಸ್ಯೆಗಳನ್ನು ಮಕ್ಕಳ ಎದುರಿಗೆ ನಾವು ಚರ್ಚೆ ಮಾಡಬಾರ್ದು. ಸೊ ಅವರಿಗೆ ಅಂತ ಓದುವಂಥ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗತ್ತೆ. ಮತ್ತು ಓದುವಂಥ ಸಮಯದಲ್ಲಿ ಪ್ರತಿಯೊಂದು ಪೋಷಕರಿಗೆ ನಾನು ಹೇಳುವಂಥದ್ದು, ಮಕ್ಕಳಿಗೆ ಒಂದೇ ಸ್ಥಳವನ್ನು ನಿಗದಿಪಡಿಸಿ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಕ್ವಾಟ್ ಮೇಲೆ ಮಲಗಿರ್ತಾರೆ, ಪುಸ್ತಕವೂ ಅಲ್ಲೇ ಇರ್ತದೆ. ಅದು ಸರಿಯಾದಂತಹ ಒಂದು ಕ್ರಮ ಅಲ್ಲ. ಅವರಿಗೆ ಓದಲಿಕ್ಕೆ ಒಂದು ನಿಗದಿಯಾದ ಸ್ಥಳವನ್ನು ನಿಗದಿಪಡಿಸಿ, ಅಲ್ಲಿ ಒಂದು ಒಳ್ಳೆಯ ಲೈಟ್ ಇರಬೇಕು, ಫ್ಯಾನ್ ಇರಬೇಕು, ಗಾಳಿ ಇರಬೇಕು. ಸೊ ಇಂಥ ಒಂದು ಸ್ಥಳದಲ್ಲೇ ಅವರು ಓದಲಿ. ಅವರ ಪುಸ್ತಕಗಳನ್ನು ಅಲ್ಲಿಯೇ ಇಡುವಂತಹ ಒಂದು
ಸೌಲಭ್ಯವನ್ನು ಮಾಡಿಕೊಡ್ಬೇಕಾಗತ್ತೆ. ಮತ್ತು ಅವರಿಗೆ ಮಧ್ಯದಲ್ಲಿ ಓದಿನ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳಿಕ್ಕೆ ಅವಕಾಶ ಕೊಡಿ. ಅಂದರೆ 2 ತಾಸು ನೀನು ಓದು, ನಾಳೆ ಪರೀಕ್ಷೆ ಇದೆ, 8 ಗಂಟೆಯಿಂದ 10 ಗಂಟೆವರೆಗೂ ಓದಿ ಅಂತೇಳಿ ಅಷ್ಟು ಒತ್ತಡವನ್ನು ಮಾಡಬೇಡಿ. ಓದಿನ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಡಲಿಕ್ಕೆ ಅವಕಾಶ ಕೊಡಿ. ಮತ್ತು ಅವರಿಗೆ ಇನ್ನೊಂದು ಬಹಳಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾವು ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಸಮಸ್ಯೆ ಅಥವಾ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳನ್ನು. ಇದು ಪೋಷಕರ ಒಂದು ಮುಖ್ಯವಾದಂಥ ಕೆಲಸ. ಏನಂತ ಹೇಳಿದರೆ, ನಿಮ್ಮ ಮಕ್ಕಳಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಕಂಡು ಬಂದರೆ ಅದನ್ನು ಕೂಡಲೇ ನೀವು ಗಮನಿಸಬೇಕಾಗತ್ತೆ. ವಾರ್ನಿಂಗ್ ಸೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಏನು ಅಂತ ಹೇಳಿದ್ರೆ, ಮಕ್ಕಳು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಪದೇ ಪದೇ ತಲೆನೋವು ಅಂತ ಹೇಳ್ತಾ ಇರುವಂಥದ್ದು, ಅಥವಾ ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟಪಡದೇ ಇರುವಂಥದ್ದು, ಅಂದರೆ ಮತ್ತೆ ಮಾತಾಡಲಿಕ್ಕೆ ಇಷ್ಟಪಡದೇ ಇರುವಂಥದ್ದು, ಅಥವಾ ತುಂಬ ಅತಿ ಸಿಟ್ಟನ್ನು ಮಾಡ್ಕೊಳ್ಳುವಂಥದ್ದು. ಸೊ ಇಂತಹ ಒಂದು ಸಮಸ್ಯೆಗಳು ಮಕ್ಕಳಿಗೆ ಸಡನ್ಲಿ ಬಂದರೆ ಅಥವಾ ನೀವು ಗಮನಿಸಿದರೆ, ಇದು ಏನೋ ಒಂದು ಅವರಿಗೆ ಒತ್ತಡ ಜಾಸ್ತಿ ಆಗಿದೆ ಮಕ್ಕಳಿಗೆ ಅಂತ ಅರ್ಥ. ಸೊ ಇಂತಹ ಸಮಸ್ಯೆಗಳನ್ನು ಅಥವಾ ಇಂತಹ ಒಂದು ಲಕ್ಷಣಗಳನ್ನು ನೀವು ಗಮನಿಸಿದಾಗ ಮಕ್ಕಳನ್ನು ಕೂತು ಮಾತಾಡಿ. ಅವರಿಗೆ ಒತ್ತಡ ಜಾಸ್ತಿ ಇದ್ದರೆ, ಅಗತ್ಯ ಇದ್ದರೆ ವೈದ್ಯರ ಸಲಹೆಯನ್ನು ಪಡಿಬೇಕಾಗುತ್ತೆ. ಇಷ್ಟು ಕೆಲಸವನ್ನು ಪೋಷಕರಾಗಿ ತಾವು ಮಾಡಬೇಕಾಗಿರುವಂಥದ್ದು ಮುಖ್ಯ ಅಂತ ನಾನು ಅಂದ್ಕೊಳ್ಳಿ. ಡಾಕ್ಟರ್, ಹಾಗೆ ಈ ಒಂದು ಸಮಸ್ಯೆಗಳು ಮಕ್ಕಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ, ಪೋಷಕರಾಗಿ ಅವರು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳುವಾಗ ಯಾರನ್ನ ಕನ್ಸಲ್ಟ್ ಮಾಡ್ಬೋದು? ಅಂದರೆ ಕೆಲವರಿಗೆ ಈಗ ಮಕ್ಕಳು ಹೇಳ್ತಾರೆ ನನಗೆ ತಲೆನೋವು ಆಗ್ತದೆ, ಸೊ ಅವ್ರು ತಲೆನೋವಿಗೆ ಮೆಡಿಸಿನ್ ಕೊಟ್ಟು ಅದನ್ನು ಸುಮ್ಮನೆ ಇಡೋದು ಬಿಟ್ಟು ಅದನ್ನು ಯಾವ ರೀತಿಯಲ್ಲಿ ಅವರು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಬೋದು ಅಂತ ಹೇಳ್ತೀರಾ ನೀವು? ಈಗ ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ, ಈ ಕಲಿಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳು ಬರ್ತದೆ. ಒತ್ತಡಗಳು ಅಂತ ಹೇಳಿದ್ರೆ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು. ಈ ಸ್ಟ್ರೆಸ್ಸು ಯಾವುದೇ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಕಾಣಿಸ್ಬೋದು. ತಲೆನೋವಾಗಿ ಕಾಣಿಸ್ಬೋದು, ಅಥವಾ ಪದೇ ಪದೇ ಹೊಟ್ಟೆ ನೋವಾಗಿ ಕಾಣಿಸ್ಬೋದು, ಅಥವಾ ವಾಂತಿಯಾಗಿ ಕಾಣಿಸ್ಬೋದು, ಅಥವಾ ಮೈಕೈ ನೋವು ಅಂತ ಹೇಳ್ಬೋದು, ನಿದ್ರೆ ಬರುವುದಿಲ್ಲ ಅಂತ ಹೇಳ್ಬೋದು, ಊಟ ಸೇರುವುದಿಲ್ಲ ಅಂತ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮಕ್ಕಳಲ್ಲಿ ಕೂತು ಮಾತಾಡಿದಾಗ ಅವ್ರು ಹೇಳ್ತಾರೆ, ಯಾಕೆ ನನಗೆ ತಲೆನೋವು ಬರ್ತಾ ಇದೆ, ನನಗೆ ನಿದ್ರೆ ಸರಿ ಬರ್ತಾ ಇಲ್ಲ, ಈ ರೀತಿ ಒತ್ತಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ನನ್ನ ಒಂದು ಸಲಹೆ ಏನಂತೇಳಿ, ತಾವು ಯಾರೂ ಸಹ ಮುಜುಗರ ಪಡದೆ ಸೈಕಾಲಜಿಸ್ಟ್ ಹತ್ರ ಹೋಗ್ಬೋದು, ಮಾನಸಿಕ ತಜ್ಞರ ಹತ್ರ ಹೋಗ್ಬೋದು, ಅಥವಾ ಈ ಕೌನ್ಸಿಲರ್ಸ್ ಅಂತ ಇರ್ತಾರೆ, ಹಲವಾರು ಆಸ್ಪತ್ರೆಗಳಲ್ಲಿ ಇದ್ದಾರೆ, ಕೌನ್ಸಿಲರ್ಸ್ ಅನ್ನ ಆಪ್ತ ಸಲಹೆಯನ್ನು ತೆಗೆದುಕೊಳ್ಬಹುದು. ಇದರಿಂದ ಯಾವುದೇ ರೀತಿಯ ನಿಮಗೆ ಒಂದು ಬ್ರ್ಯಾಂಡೆಡ್, ಈಗ ಮಾನಸಿಕ ವೈದ್ಯರು ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋದ ಕೂಡಲೇ ಬ್ರ್ಯಾಂಡೆಡ್ ಆಗುವಂಥದ್ದು ಏನಿಲ್ಲ. ಸೊ ನಿಮಗೆ ಕೇವಲ ವಿದ್ಯಾರ್ಥಿ ಹತ್ರ ಮಾತಾಡಿ ಅವರು ಸಲಹೆಯನ್ನು ಕೊಟ್ಟು ವಾಪಸ್ ಕಳಿಸ್ತಾರೆ. ಸೊ ಇದನ್ನ ನೀವು ಬೇಗನೆ ಅಥವಾ ಪ್ರಾಥಮಿಕ ಹಂತದಲ್ಲೇ ಪಡೆದುಕೊಂಡ್ರೆ ವಿದ್ಯಾರ್ಥಿಯನ್ನ ಮುಂದೆ ಅವರು ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಮತ್ತೊಂದು ಮುಖ್ಯವಾದ ಒಂದು ಪ್ರಶ್ನೆ ಡಾಕ್ಟರ್, ಮಕ್ಕಳು ಈಗ ಓದಿರ್ತಾರೆ, ಪ್ರೆಷರಿಗೆ ತುಂಬಾನೇ ಓದಿರ್ತಾರೆ, 3 ಗಂಟೆ ಎಕ್ಸಾಮ್ ಬರೀಲಿಕ್ಕೆ ಇರುವಂಥದ್ದು. ಸೊ ಎಕ್ಸಾಮ್ ಬರೆಯುವ ಹಿಂದಿನ ದಿವಸ ಇವರಿಗೆ ಹುಷಾರಿಲ್ಲದೆ ಆಗಲಿಕ್ಕೆ ಶುರುವಾಗ್ತದೆ. ಸೊ ಇದಕ್ಕೂ ಕೂಡ ಅವರ ಒಂದು ಮಾನಸಿಕ ಒತ್ತಡ ಕಾರಣ ಆಗ್ತದೆ ಅಂತ ಹೇಳ್ತೀರಾ? ಹೌದು. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಮ್ ಅಂತ ಹೇಳಿದ್ರೆ ನಾವು ನಮ್ಮ ದೇಹದಲ್ಲಿ ಅಡ್ರಿನಾಲಿನ್ ಅಂತ ಹಾರ್ಮೋನ್ ಸೆಕ್ರೇಷನ್ಸ್ ಆಗ್ತದೆ. ಸೊ ನಾವು ಅತೀ ಒತ್ತಡದಲ್ಲಿದ್ದಾಗ ಎಕ್ಸಾಮ್ ಹಿಂದಿನ ದಿನ ಬಹಳಷ್ಟು ಮುಖ್ಯ. ಹೆಚ್ಚಿನವರು ರಾತ್ರಿ 3 ಗಂಟೆ 2 ಗಂಟೆ 3 ಗಂಟೆವರೆಗೂ ಓದ್ತಾರೆ. ಅದು ನನ್ನ ಅನಿಸಿಕೆ ಪ್ರಕಾರ ಅಷ್ಟು ಅಗತ್ಯ ಇರುವುದಿಲ್ಲ. ಎಕ್ಸಾಮ್ ಮೊದಲಿನ ದಿನ ಅವರು ಕನಿಷ್ಠ 6 ತಾಸು ನಿದ್ರೆ ಮಾಡಲೇಬೇಕು, ಸರಿಯಾಗಿ ಊಟ ಮಾಡಲೇಬೇಕು, ಸರಿಯಾಗಿ ನೀರು ಕುಡಿಲೇಬೇಕು. ಇಷ್ಟು 3 ವಿಷಯಗಳ ಬಗ್ಗೆ ಪೋಷಕರು, ಹೆತ್ತವರು ಗಮನ ಹರಿಸಬೇಕು. ಯಾಕಂದರೆ ಮಕ್ಕಳು ಕೇಳೋದಿಲ್ಲ, ನನಗೆ ಓದಲಿಕ್ಕೆ. ಆದರೆ ಪೋಷಕರು ಅವರಿಗೆ ಊಟ ಮಾಡಿಸಿ, ನೀವು ಊಟವನ್ನು ಮಾಡಲೇಬೇಕು ಅಂತ ಹೇಳಿ ನೀವು 11 ಗಂಟೆ 12 ಗಂಟೆ ಮೇಲೆ ಮಲಗಿಸಿಬಿಡಿ. ಮಲಗಲೇಬೇಕು ಅವರು. ಇಲ್ಲದಿದ್ದರೆ ಏನಾಗುತ್ತೆ, ಬೆಳಿಗ್ಗೆ ಅವರು ಪರೀಕ್ಷೆಗೆ ಹೋದಾಗ ಅವರಿಗೆ ತಲೆನೋವು ಬರ್ತದೆ, ಏನೋ ನಿದ್ರೆ ಬಂದಾಗ ಆಗ್ತದೆ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ರಿಕಲೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಪರೀಕ್ಷಾ ಹಿಂದಿನ ದಿನ ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಇದ್ದಿದ್ರೂ ಸಹ ಅವರು ಸರಿಯಾದ ನಿದ್ರೆಯನ್ನು ಮಾಡಿಯೇ ಪರೀಕ್ಷೆಗೆ ಹೋಗುವಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ಹಾಗೆ ಡಾಕ್ಟರ್, ಈ ಒಂದು ಸಂದರ್ಭದಲ್ಲಿ ಪರೀಕ್ಷೆಯ ಸಮಯದಲ್ಲಿ ಹೆತ್ತವರ ಒಂದು ಪಾತ್ರದ ಬಗ್ಗೆ ಕೂಡ ತಿಳಿಸಿದ್ರಿ. ಸೊ ನೀವು ಏನಾದರೂ ಒಂದು ಸಲಹೆಯನ್ನ ಕೊಡೋದಿದ್ರೆ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಲಹೆಯನ್ನ ಕೊಡಲಿಕ್ಕೆ ಬಯಸ್ತೀರಾ? ಸೊ ಕೊನೆಯದಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಇಷ್ಟೆಲ್ಲ ವಿಚಾರಗಳು ನಾವು ಈಗ ಚರ್ಚೆ ಮಾಡಿದ್ವಿ. ಈಗ ಪರೀಕ್ಷೆ ಅನ್ನುವಂಥದ್ದು ಅದು ಒಂದು ರೀತಿಯಲ್ಲಿ ಏನಾಗಿದೆ, ಮಕ್ಕಳಿಗೆ ಅದು ಭೂತದ ರೀತಿಯಲ್ಲಿ ಕಾಡಿಸ್ತಾ ಇದೆ. ಪರೀಕ್ಷಾ ಭೂತ ಅಂತ ನಾವು ಹೇಳ್ತೀವಿ. ಸೊ ಅದು ನಮಗೆಲ್ಲ ಮೊದಲು ಪರೀಕ್ಷೆ 1 ವಾರದ ಮೊದಲಿತ್ತು. ಆದರೆ ಈಗ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಶಾಲೆ ಶುರುವಾದ ದಿನದಿಂದ ಬರುವ ಏಪ್ರಿಲ್ ಅಲ್ಲಿ ನನಗೆ ಪರೀಕ್ಷೆ ಇದೆ ಅನ್ನುವಂಥ ಒಂದು ಭೂತ ಅವರ ತಲೆಯಲ್ಲಿ ಇರ್ತದೆ. ಆ ಒಂದು ಭಯ, ಇಡೀ 1 ವರ್ಷ ಆ ಭಯದಲ್ಲೇ ಇರ್ತಾರೆ. ಪ್ರಾಯಶಃ ಅಂತಹ ಒಂದು ಪರಿಸ್ಥಿತಿ ಬೇಡ.
ಪರೀಕ್ಷೆ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಅಂಶ ಅಷ್ಟೇ. ಹೌದು. ಸೊ ಪರೀಕ್ಷೆ ಅನ್ನುವಂಥದ್ದು ನಮ್ಮ ಯಾರ ಜೀವನವನ್ನು ಖಂಡಿತ 100% ನಿರ್ಧಾರ ಮಾಡುವುದಿಲ್ಲ. ಹೌದು. ಪರೀಕ್ಷೆ ಅನ್ನುವಂಥದ್ದು ಇಟ್ ಈಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಹ್ಮ್. ಇದು ಬೇರೆ ದಿನ ನೀವು ಹೇಗಿರ್ತೀರಿ ಅದು ಒಂದು ಅದೇ ರೀತಿ ಒಂದು ದಿನ ಅನ್ನುವಂಥದ್ದು ಆ ಒಂದು ಸಿಂಪಲ್ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಹೊರತು ಅದನ್ನು ಯಾವುದೋ ಒಂದು ದೊಡ್ಡ ಇದು ಆ ಒಂದೇ ದಿನ ನಿಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ನಿಮ್ಮ ಜೀವನವನ್ನು ನಿರ್ಧಾರ ಮಾಡುವಂಥದ್ದು ನೀವು ಕಳೆದ 1 ವರ್ಷದಲ್ಲಿ ಯಾವ ರೀತಿ ಓದಿದ್ದೀರಿ, ಯಾವ ರೀತಿ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಯಾವ ರೀತಿ ನಿರಂತರ ನೀವು ಸ್ಟಡಿಯನ್ನು ಮಾಡ್ತೀರಿ, ನಿರಂತರ ನಿಮ್ಮ ಏನು ಇದಿದೆ ಓದುವಿಕೆ ಅಥವಾ ಇದು ಅದು ನಿಮಗೆ ಹೆಲ್ಪ್ ಆಗ್ತದೆ ಹೊರತು ಆ ಪರೀಕ್ಷೆಯ ಲಾಸ್ಟ್ ದಿನ ಅಲ್ಲ. ಸೊ ಆದ್ದರಿಂದ ಪರೀಕ್ಷೆ ಅನ್ನುವಂಥದ್ದು ಇಟ್ ಈಸ್ ಎ ಪಾರ್ಟ್ ಆಫ್ ಯುವರ್ ಲೈಫ್ ಆ್ಯಂಡ್ ಲೈಫ್ ಜರ್ನಿ ಅನ್ನುವಂಥದ್ದನ್ನು ಹೇಳ್ತೇನೆ. ಮತ್ತು ಭಾಳಷ್ಟು ಮುಖ್ಯ ಅಂತ ಹೇಳುವಂಥದ್ದು ಅಂತ ಹೇಳಿದರೆ ಯು ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಸ್ಟಡೀಸ್, ಬಿಟ್ವೀನ್ ಯುವರ್ ಹೆಲ್ತ್, ನಿಮ್ಮ ಸಾಮರ್ಥ್ಯ ಇವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಡೋಂಟ್ ಗೋ ಫಾರ್ ಎ ಪರ್ಫೆಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೇ ಬೇಕು, ಆ ಮಾರ್ಕ್ ಬೇಕು, ನನಗೆ ಸಬ್ಜೆಕ್ಟ್ ಪರ್ಫೆಕ್ಟ್ ಆಗುವಂಥದ್ದು ಬಗ್ಗೆ ನೀವು ಗಮನ ಹರಿಸದೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ, ನಿಮ್ಮ ಸಂಪನ್ಮೂಲಕ್ಕೆ ಸರಿಯಾಗಿ ನೀವು ಏನು ಮಾಡಬೇಕು ಅನ್ನೋದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥದ್ದು ಭಾಳಷ್ಟು ಮುಖ್ಯ. ಮತ್ತು ಪೇರೆಂಟ್ಸಿಗೆ ಕೊನೆಯದಾಗಿ ನಾವು ಹೆತ್ತವರಿಗೆ ಹೇಳೋದು ಅಂತ ಹೇಳಿದ್ರೆ ಯು ಬಿ ಎ ಚಿಯರ್ ಲೀಡರ್ ಫಾರ್ ಯುವರ್ ಚಿಲ್ಡ್ರನ್ಸ್ ಆ್ಯಂಡ್ ಯು ಡೋಂಟ್ ಬಿಕಮ್ ಎ ಪ್ರೆಷರ್ ಪಾಯಿಂಟ್ ಫಾರ್ ಯುವರ್ ಚಿಲ್ಡ್ರನ್ ಅಂತ ಹೇಳಿದರೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೆ ಅತಿಯಾದಂಥ ಒತ್ತಡವನ್ನು ಹೇರದೆ ಅವರ ಸಾಮರ್ಥ್ಯವನ್ನು, ಅವರ ಓದುವಿಕೆಯನ್ನು ಪ್ರೋತ್ಸಾಹ ಮಾಡುವಂಥದ್ದು ಬಹಳಷ್ಟು ಮುಖ್ಯ. ಅದೇ ರೀತಿಯಲ್ಲಿ ಕೊನೆಯದಾಗಿ ಮಕ್ಕಳಿಗೆ ನಾನು ಹೇಳೋದು ಅಂತೇಳಿ ನಿಮ್ಮ ಆರೋಗ್ಯವನ್ನು ಸಹ ನೋಡಿಕೊಳ್ಳಿ. ಇಷ್ಟನ್ನು ನೀವು ಯಾವ ಒಬ್ಬ ವ್ಯಕ್ತಿಯೂ ಸಹ ಅವರ ಪರೀಕ್ಷೆಯಲ್ಲಾಗಲಿ ಅಥವಾ ಜೀವನದಲ್ಲಿ ಆಗಲಿ ಒಂದು ಸಫಲತೆಯನ್ನು ಕಾಣಲಿಕ್ಕೆ ಸುಲಭ ಆಗ್ತದೆ. ಯಾವುದೇ ರೀತಿಯ ವಿಫಲತೆ ಅಥವಾ ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಮುಖ್ಯವಾಗಿ ಪೇರೆಂಟ್ಸ್ನ ರೋಲ್ ಒಂದಿರ್ತದೆ ಮಕ್ಕಳಲ್ಲಿ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಲಿಕ್ಕೆ. ಈ ಪ್ರಪಂಚ ಹೇಳುವಂಥದ್ದು ಬಹಳಷ್ಟು ವಿಶಾಲವಾಗಿದೆ. ಜೀವನದ ಸಾಮರ್ಥ್ಯವನ್ನು ನಾವು ತಿಳಿದುಕೊಂಡು ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನು ನಾವು ಪಾಲಿಸಿಕೊಂಡು ಬಂದರೆ ಖಂಡಿತವಾಗಿ ಜೀವನದಲ್ಲಿ ಸಫಲತೆಯನ್ನು ಕಾಣ್ಬೋದು. ಹಾಗೆ ಪರೀಕ್ಷೆ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯನ್ನು ಕೂಡ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗ್ತೇವೆ ಅಂತ ಹೇಳಿ. ಸೊ ಡಾಕ್ಟರ್, ನಾವೀಗ ಪೋಷಕರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾವು ಶಾಲೆ ಆದಮೇಲೆ ಮಕ್ಕಳನ್ನು ಕೂಡಲೇ ಮತ್ತೆ ಟ್ಯೂಷನ್ಗೆ ಕಳಿಸುವಂಥದ್ದು ಅಥವಾ ಕೋಚಿಂಗ್ ಸೆಂಟರ್ಗೆ ಕಳಿಸುವಂಥದ್ದು, ಅಲ್ಲಿಯೇ ಒಂದು ಪ್ರೆಷರನ್ನು ಕೂಡ ಮಕ್ಕಳು ತಗೊಳ್ಬೇಕಾಗ್ತದೆ. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಶಾಲೆ ಪ್ರಾಯಶಃ ನಾವು ನೋಡಿದ ಹಾಗೆ ಶಾಲೆ ಕೇವಲ ಅವರ ಹಾಜರಾತಿಗೆ ಅಥವಾ ಒಂದು ನಿಮ್ಮ ಫೈನಲ್ ಎಕ್ಸಾಮಿಗೆ ಹೋಗ್ಲಿಕ್ಕೆ ಮಾತ್ರ ಹೆಚ್ಚಿನವರು ಫೋಕಸ್ ಮಾಡ್ತಾ ಇದ್ದಾರೆ. ಈ ಟ್ಯೂಷನ್ನು, ಕೋಚಿಂಗ್ ಕ್ಲಾಸ್ ಅನ್ನುವಂಥದ್ದು ಮಕ್ಕಳಲ್ಲಿ ಭಾಳಷ್ಟು ಒತ್ತಡಗಳನ್ನು ಹೇರ್ತಾ ಇದೆ. ನಾನು ನೋಡಿದ ಹಾಗೆ ನಿಮಗೆ ನಗು ಬರ್ಬೋದು, ಈಗಿನ ದಿನಗಳಲ್ಲಿ ಪ್ರಾಯಶಃ LKGಗೂ ಸಹ ಟ್ಯೂಷನ್ ಶುರುವಾಗಿದೆ. ಹೌದು. ಯಾಕೆ ಅಂತ ಹೇಳಿದ್ರೆ ಪೇರೆಂಟ್ಸಿಗೆ ಸಮಯ ಇಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಮತ್ತೆ ಸೀದಾ ಅಲ್ಲಿಗೆ ಟ್ಯೂಷನ್ ಕ್ಲಾಸಿಗೆ ಕಳಿಸೋದು. LKG ಅಥವಾ 1ನೇ ಕ್ಲಾಸಿಗೂ ಸಹ ಟ್ಯೂಷನ್ ಅನ್ನ ಅಗತ್ಯ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಸಹ ಮೂಡಿದೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೆತ್ತವರಿಗೂ ಸಹ ಒತ್ತಡ ಇರ್ತದೆ. ಬೇರೆ ಮನೆಯವರ ಪಕ್ಕದ ಮನೆಯ ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ, ನನ್ನ ಮಗ ಹೋಗುದಿಲ್ಲ, ಅವನು ಹೋಗದೇ ಇದ್ರೆ ಏನಾಗುತ್ತೋ ಏನೋ. ಸೊ ನನ್ನ ಅನಿಸಿಕೆ, ಒಬ್ಬ ವಿದ್ಯಾರ್ಥಿ ಅವನ ಸಾಮರ್ಥ್ಯಕ್ಕೆ ಸರಿಯಾಗಿ ಪ್ರತಿದಿನ ನಾವೀಗ ಏನೆಲ್ಲ ಚರ್ಚೆ ಮಾಡಿದ್ದೀವಿ ಆ ರೀತಿಯಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದರೆ ಟ್ಯೂಷನಿನ ಅಗತ್ಯತೆ ಇರುವುದಿಲ್ಲ, ಕೋಚಿಂಗಿನ ಅಗತ್ಯತೆ ಇರುವುದಿಲ್ಲ. ಆದರೂ ಸಹ ಕೋಚಿಂಗಿಗೆ ಕಳಿಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಕೋಚಿಂಗಿಗೆ ಕಳಿಸ್ಬೋದು. ಅವರ ಸಾಮರ್ಥ್ಯಕ್ಕೆ ಸರಿಯಾಗಿ ಎಷ್ಟು ಬೇಕು ಅಷ್ಟನ್ನು ಕೋಚಿಂಗಿಂದ ಅವರು ಉಪಯೋಗಿಸ್ಕೊಳ್ಬೋದು. ಅದರ ಹೊರತಾಗಿ ಎಲ್ಲ ಸಬ್ಜೆಕ್ಟಿಗೂ ನೀವು 2ನೇ ಕ್ಲಾಸಿಂದನೇ 3ನೇ ಕ್ಲಾಸಿಂದನೇ ಮಕ್ಕಳಿಗೆ ಕೋಚಿಂಗಿನ ಅಗತ್ಯ ಇರುವುದಿಲ್ಲ. ಸೊ ಏನೋ ಪ್ರಾಯಶಃ ಅವರು PUCಗೆ ಬಂದಾಗ ಅಥವಾ 10ನೇ ಕ್ಲಾಸಿಗೆ PUCಗೆ ಬಂದಾಗ ಅಗತ್ಯ ಇದ್ದರೆ ಅವರು ಯಾವ ಸಬ್ಜೆಕ್ಟ್ನಲ್ಲಿ ಕಡಿಮೆ ಮಾರ್ಕ್ ತೆಗಿತಾ ಇದ್ದಾರೆ ಅಥವಾ ಯಾವ ಸಬ್ಜೆಕ್ಟ್ನಲ್ಲಿ ಅವರಿಗೆ ಅರ್ಥ ಆಗ್ತಾ ಇಲ್ಲ ಈ ಕ್ಲಾಸ್ನಲ್ಲಿ, ಅಂತಹ ಸಬ್ಜೆಕ್ಟ್ಗಳಿಗೆ ಅವರಿಗೆ ಕೋಚಿಂಗನ್ನು ಕಳಿಸೋದ್ರಿಂದ ಅವರಿಗೆ ಸಹಕಾರಿಯಾಗ್ತದೆ ಹೊರತು ಎಲ್ಲ ಕ್ಲಾಸಿಗೂ ನೀವು ಎಲ್ಲರೂ ಕಳಿಸ್ತಾರೆ ಅಂತೇಳಿ ನಿಮ್ಮ ಮಕ್ಕಳನ್ನು ಕೋಚಿಂಗಿಗೆ ಕಳಿಸ್ಬೇಡಿ. ಒಂದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈಗ ಕೋಚಿಂಗ್ನಲ್ಲಾಗಲಿ ಅಥವಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಭಾಳಷ್ಟು ಒತ್ತಡ. ಏನಂತ ಹೇಳಿದ್ರೆ ಎಲ್ಲರೂ ಸಹ ಒಂದು ಟಾರ್ಗೆಟನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ. ಕೋಚಿಂಗ್ನಲ್ಲೂ ಅಷ್ಟೇ ಈ ಅತಿ ಬುದ್ಧಿವಂತ ಮಕ್ಕಳನ್ನೇ ಹಿಡ್ಕೊಂಡು ಅವರಿಗೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಅಂದರೆ ಅವರು ಇಷ್ಟು ಮಾರ್ಕ್ ತೆಗಿಲೇಬೇಕು, ನಮ್ಮ ಕೋಚಿಂಗ್ ಸೆಂಟರ್ನಲ್ಲೇ ಎಲ್ಲರೂ ಸಹ ಟಾಪರ್ಸ್ ಬರಬೇಕು, ಅದು ಹೇಗೆ ಸಾಧ್ಯತೆ ಆಗ್ತದೆ?
ಈ ನಾವು ನಮ್ಮ ಸಮಾಜದಲ್ಲಿ ನಾವು ಕೋಚಿಂಗ್ ಸೆಂಟರ್ನ ಇರ್ಬೋದು ಅಥವಾ ಶಾಲಾ ಕಾಲೇಜ್ಗಳು ಈ ಕಲಿಕೆಯಲ್ಲಿ ಯಾರು ಹಿಂದಿರ್ತಾರೆ ಅವರನ್ನು ನಾವು ಮುಂದೆ ತರಬೇಕಾಗುತ್ತೆ. ಕೇವಲ ಟಾಪರ್ಸನ್ನು ಹಿಡ್ಕೊಂಡು ಅಥವಾ ಜಾಸ್ತಿ ಮಾರ್ಕ್ ತೆಗಿಯೋರನ್ನ ನಾವು ಗಮನಕ್ಕೆ ಅವರನ್ನು ಫೋಕಸ್ ಮಾಡಿ ಟೀಚಿಂಗು ಅಥವಾ ಗೈಡೆನ್ಸ್ ಮಾಡೋದ್ರ ಹೊರತು ಯಾರು ಕಲಿಯೋದ್ರಲ್ಲಿ ಹಿಂದೆ ಇರ್ತಾರೆ ಅವ್ರ ಬಗ್ಗೆ ಸಹ ಫೋಕಸ್ ಮಾಡುವಂಥದ್ದು ಭಾಳಷ್ಟು ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಕೋಚಿಂಗ್ ಅನ್ನುವಂಥದ್ದು ಅದು ಬ್ಯಾಲೆನ್ಸ್ ಆಗಿರಬೇಕು ಹೊರತು ಅದು ಆ ಮಕ್ಕಳಿಗೆ ಹೆಚ್ಚಿನ ಒತ್ತಡ ತರದ ರೀತಿಯಲ್ಲಿ ಪೋಷಕರು ನೋಡ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಒಂದು ಕೋಚಿಂಗ್ ನ ಅವಶ್ಯಕತೆಯನ್ನ ನೋಡಬಹುದು, ಇಲ್ಲದ್ರೆ ಅಂತಹ ಅಗತ್ಯ ಇರುವುದಿಲ್ಲ ಮಕ್ಕಳಿಗೆ. ಇದು ಕೂಡ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತದೆ. ನನ್ನನ್ನು ಕೇಳೋದಾದ್ರೆ ಎಲ್ಲಾ ಮಕ್ಕಳನ್ನ ನೀವು ಜನರಲ್ ಆಗಿ ಎಲ್ಲಾ ಮಕ್ಕಳನ್ನ ಕೋಚಿಂಗಿಗೆ ಕಳಿಸಬೇಡಿ. ಅವರನ್ನ ನೋಡಿ, ಕೆಲವು ಮಕ್ಕಳು ನಾನು ನೋಡಿದ್ದೇನೆ ಅವರಾಗಿ ಪ್ರಿಪೇರ್ ಆಗ್ತಾರೆ, ಅವರಾಗಿ ಒಳ್ಳೆ ಮಾರ್ಕ್ ಅನ್ನು ಸಹ ತೆಗೆಯೋರು ಎಷ್ಟೋ ಮಕ್ಕಳಿದ್ದಾರೆ. ಹಾಗೆ ಡಾಕ್ಟರ್, ಮುಖ್ಯವಾಗಿ ಒಂದು ಪಠ್ಯೇತರ ಚಟುವಟಿಕೆಗಳು ಅಂತ ಇರ್ತದೆ. ಈ ಪಠ್ಯೇತರ ಚಟುವಟಿಕೆಗಳಿಗೆ ಮಕ್ಕಳು ಹೇಗೆ ಗಮನ ಹರಿಸಬೇಕು, ಇದರಿಂದ ಅವರ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಬಹುದೇನೋ ಅಂತ ಹೇಳುವ ಒಂದು ಪ್ರಶ್ನೆ ಕೂಡ ಇರ್ತದೆ. ಸೊ ಇದಕ್ಕೆ ಏನ್ ಹೇಳ್ತೀರಾ ನೀವು? ಖಂಡಿತವಾಗಿ ಇವತ್ತಿನ ದಿನ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ಕೇವಲ ಪುಸ್ತಕದ ಹುಳ ಆಗಿಬಿಟ್ಟಿದೀವಿ. ಪುಸ್ತಕ ಬಿಟ್ರೆ ಜೀವನ ನಂದೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳನ್ನ ನಾವು ಪುಸ್ತಕ ಬಿಟ್ಟು ಅವರಿಗೆ ಬೇರೆ ಒಂದು ಏನಾದರೂ ಸಮಸ್ಯೆಗಳನ್ನು ಹೇಳಿದರೆ ಅಥವಾ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾಯಿದೆ, ಮನೆಯಿಂದ ಹೊರಗಡೆ ಹೋಗಿ ಏನೋ ಒಂದು ತಗೊಂಡು ಬಾ ಅಥವಾ ಅಂತ ಹೇಳಿದರೆ ಅವರಿಗೆ ಆ ಜೀವನದ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನಾವು ಅವರನ್ನು ಕಲಿಸ್ತಾ ಇಲ್ಲ. ಅಥವಾ ಅವರಿಗೆ ನಾವೆಲ್ಲರೂ ಮಕ್ಕಳನ್ನು ಏನು ಮಾಡ್ತಾ ಇದ್ದೀವಿ, ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಕಲಿಸ್ತಾ ಇದ್ದೀವಿ. ನೀನು ಒಳ್ಳೆ ಮಾರ್ಕ್ ತೆಗೆದಿದ್ದು ಖುಷಿ, ಆದರೆ ನೀವು ಕಡಿಮೆ ಮಾರ್ಕ್ ತೆಗೆದಿದ್ದಕ್ಕೆ ನೀನು ಯಾವ ರೀತಿ ಫೇಲ್ಯೂರನ್ನು ಫೇಸ್ ಮಾಡಬೇಕು ಅನ್ನೋದನ್ನು ನಾವು ಕಲಿಸ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಮಕ್ಕಳು ನಾವು ಫೇಲ್ಯೂರ್ ಆದಾಗ, ನಮಗೆ ಮಾರ್ಕ್ ಕಡಿಮೆ ಬಂದಾಗ ನಾನು ಅದನ್ನು ಯಾವ ರೀತಿ ಫೇಸ್ ಮಾಡಿ ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪೋಷಕರಾಗಲಿ ಅಥವಾ ಟೀಚರ್ ಆಗಲಿ ಮಕ್ಕಳನ್ನು ತಯಾರು ಮಾಡಬೇಕಾಗಿರ್ತದೆ ಇವತ್ತಿನ ದಿನ. ಬಹಳಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ವೈದ್ಯ ಸಿಂಧು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮಾತನಾಡಲಿಕ್ಕಿದ್ದೇನೆ. ಧನ್ಯವಾದಗಳು.